ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ. ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಮ್ಮ ಸಮಸ್ತ ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ ಕಡೆಯಿಂದ ನಿಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನೀವು ಅನ್ಕೊಂಡಿರುವಂತಹ ಈ ಇಂಡಿಪೆಂಡೆನ್ಸ್ ಡೇ ಇಂದ ನೆಕ್ಸ್ಟ್ ಇಂಡಿಪೆಂಡೆನ್ಸ್ ಡೇ ಅಷ್ಟೊತ್ತಿಗೆ ನೀವು ಒಂದು ಸರ್ಕಾರಿ ಹುದ್ದೆಯಲ್ಲಿದ್ದು ಫ್ಲಾಗ್ ಹಾಸ್ಟಿಂಗ್ ಅನ್ನು ಒಂದು ಸರ್ಕಾರಿ ಕಚೇರಿಯಲ್ಲಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಆ ಭಗವಂತನ ಕೃಪೆಯೊಂದಿಗೆ ಇದೆಲ್ಲ ಈಡೇರಲಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಬಹು ಮುಖ್ಯವಾದಂತಹ ಕ್ಲಾಸ್ ಸ್ಟಾರ್ಟ್ ಮಾಡುವ ಮುಂಚೆ ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ನಾನು UPSC ಪ್ರಿಲಿಮ್ಸ್ ಅನ್ನ 5 ಬಾರಿ ಕ್ಲಿಯರ್ ಮಾಡಿ ಮೇನ್ಸ್ ಅನ್ನ ಬರೆದಿದ್ದೀನಿ. ಅದರ ಜೊತೆಗೆ ಹಲವಾರು KAS ಆಸ್ಪಿರೆಂಟ್ಸ್ಗೆ ಈಗ ಏನು ಇಂಟರ್ವ್ಯೂ ನಡೀತಾ ಇದೆ ಅವರಿಗೆ ಗೈಡೆನ್ಸ್ ಅನ್ನ ಕೊಟ್ಟಿದ್ದೀನಿ. ನನ್ನ ಮೇನ್ ಇಂಟೆನ್ಷನ್ ಆಫ್ ದಿಸ್ ಕ್ಲಾಸ್ ಏನಪ್ಪಾ ಅಂತ ಕೇಳಿದ್ರೆ, ಕರ್ನಾಟಕ ಕರೆಂಟ್ ಅಫೇರ್ಸ್ ನಾವು ಏನ್ ಹೇಳ್ತೀವಿ ಅದರಲ್ಲಿ ಕರ್ನಾಟಕ ಪ್ರಚಲಿತ ಘಟನೆಗಳು ವಿದ್ಯಮಾನಗಳು ಅಂತ ನಾವೇನ್ ಹೇಳ್ತೀವಿ ಅದರಲ್ಲಿ 15 ರಿಪೀಟಿಂಗ್ ಥೀಮ್ಸ್ ಇದೆ. ಆ ರಿಪೀಟಿಂಗ್ ಥೀಮ್ಸ್ ಅಲ್ಲೇ ಕ್ವೆಶನ್ಸ್ ಮತ್ತೆ 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 ಬರ್ತಾ ಇದೆ. ಅದು ಯಾವ ಥೀಮ್ಸು ಅದನ್ನ ಫೋಕಸ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಬೋದು. ಸಾಕಷ್ಟು ಮಾರ್ಕ್ಸ್ಗಳು, ಯಾಕಂದ್ರೆ ನಮ್ಗೆ ಗೊತ್ತಿದೆ ಕರ್ನಾಟಕ ಪ್ರಚಲಿತ ಘಟನೆಗಳಲ್ಲಿ 40 ಮಾರ್ಕ್ಗಳಿರುತ್ತೆ ಪೇಪರ್ 2 ನಲ್ಲಿ. ಅದರಲ್ಲಿ 40 ಪ್ರಶ್ನೆಗಳು ಅಂದ್ರೆ 80 ಮಾರ್ಕ್ಗಳು. ಸೊ 30 ಪ್ರಶ್ನೆಗಳಿಗಿಂತ ಹೆಚ್ಚು ಪ್ರಶ್ನೆಗಳಿಗೆ ನೀವು ಆನ್ಸರ್ ಅನ್ನ ಮಾಡಬಹುದು ಈ ಒಂದು ಥೀಮ್ಸ್ ಅನ್ನ ಇಟ್ಕೊಂಡು. ಸೊ ತಡ ಮಾಡದೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ, ರೈಟ್? ಸೊ ಮೊದಲನೆಯದಾಗಿ ಈ ಪ್ರಚಲಿತ ಘಟನೆಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ನಾವು ನೋಡುವಂತದ್ದು ಫಸ್ಟ್ ಬರುವಂತಹ ಥೀಮ್ ಯಾವ್ದಪ್ಪ ಅಂದ್ರೆ ಪ್ರಶಸ್ತಿಗಳು. ಓಕೆ, ಸೊ ಸಾಕಷ್ಟು ಪ್ರಶಸ್ತಿಗಳು, ಕರ್ನಾಟಕದ ಪ್ರಶಸ್ತಿಗಳು ವೆರಿ 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 ಇಂಪಾರ್ಟೆಂಟ್. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್, ನಾನು ಪ್ರೂಫ್ ಸಮೇತ ಇಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. KAS 2024 ಡಿಸೆಂಬರ್ ಅಲ್ಲಿ ನಡೆದಂತಹ ಪ್ರಶ್ನೆಯಲ್ಲಿ ನೀವು ಇಲ್ಲಿ ನೋಡ್ಬೋದು, ಈ ಮುಂದಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ. ರಾಜ್ಯೋತ್ಸವ ಪ್ರಶಸ್ತಿ ಬಗ್ಗೆ ಪ್ರಶ್ನೆ ಬಂದಿದೆ. ಸೊ ನೀವು ರಾಜ್ಯೋತ್ಸವ ಪ್ರಶಸ್ತಿ ಎಷ್ಟು ಜನರಿಗೆ ಕೊಡ್ತಾರೆ ಮತ್ತು ಡೀಟೇಲ್ ಎಷ್ಟು ಡೆಪ್ತ್ ಆಗಿ ಕೇಳ್ತಾ ಇದ್ದಾರೆ ಅಂದ್ರೆ ರಾಜ್ಯೋತ್ಸವ ಪ್ರಶಸ್ತಿಯೊಂದಿಗೆ ಏನೇನೆಲ್ಲ ಕೊಡ್ತಾ ಇದ್ದಾರೆ ಅನ್ನುವುದನ್ನ ಕೂಡ ಆ ಆಳದಲ್ಲಿ ಪ್ರಶ್ನೆಗಳು ಬರ್ತಾ ಇದ್ದಾವೆ KAS ಎಕ್ಸಾಮಿನಲ್ಲಿ. ಓಕೆ, ಸೊ ರಾಜ್ಯೋತ್ಸವ ಪ್ರಶಸ್ತಿ ಬಗ್ಗೆ ನೀವು KAS 2024ಗೆ ನೀವೇನಾದ್ರೂ ಪ್ರಿಪೇರ್ ಆದ್ರೆ, ಓಕೆ, ಪ್ರಶಸ್ತಿಗಳು ಅಂತ ನೀವೇನ ಪ್ರಿಪೇರ್ ಆದ್ರೆ ಬರೀ KAS ಎಕ್ಸಾಮ್ ಒಂದೇ ಅಲ್ಲ, ಎಲ್ಲ ಎಕ್ಸಾಮ್ಗಳಲ್ಲಿಯೂ ಈ ಪ್ರಶ್ನೆಗಳು ಬರ್ತಾ ಇದೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಕರೆಂಟ್ ಅಫೇರ್ಸ್ ಅನ್ನ ಸಮಗ್ರವಾದಂತಹ ಪ್ರಿಪರೇಷನ್ ಅನ್ನ ಮಾಡಿಕೊಂಡಾಗ, ಓಕೆ, ಪ್ರಶಸ್ತಿಗಳು, ಸಮಿತಿಗಳು ಇದನ್ನೆಲ್ಲ ಓದಿಕೊಂಡಾಗ, ಇಲ್ಲಿ ನೋಡಿ KAS ಅಲ್ಲಿ ಬಂದಂತಹ ಪ್ರಶ್ನೆ, ಅದೇ ಪ್ರಶ್ನೆ ನಿಮ್ಗೆ FDA 2026 ಅಲ್ಲೂ ಬಂದಿದೆ. ಯಾವ್ದು ರಿಲೇಟೆಡ್ ಇದು? ರೆಸಿಪಿಯೆಂಟ್ಸ್ ಆಫ್ ರಾಜ್ಯೋತ್ಸವ, ಕರ್ನಾಟಕ ರಾಜ್ಯೋತ್ಸವದ ಮತ್ತೆ ರೆಸಿಪಿಯೆಂಟ್ಸ್ ರಿಲೇಟೆಡ್ ಆದಂತಹ ಪ್ರಶ್ನೆ. ನಾನು ರೆಡ್ ಮಾರ್ಕ್ ಅಲ್ಲಿ ಹೈಲೈಟ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಒಂದು ಪ್ರಶಸ್ತಿಗಳು ಅನ್ನೋದನ್ನ ನೀವು ಮಾಸ್ಟರ್ ಮಾಡಿಬಿಟ್ರೆ KAS ಲೆವೆಲ್ ಅಲ್ಲಿ ಬರೋ ಪ್ರಶ್ನೆ ಒಂದು, FDA ಲೆವೆಲ್ ಅಲ್ಲಿ ಬಂದಿದೆ ಪ್ರಶ್ನೆ. ಇಲ್ಲಿ ನೋಡಿ SDA ಲೆವೆಲ್ ಅಲ್ಲಿ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಯೋಜನಾ ಅವಾರ್ಡ್ಸ್, ಅದಕ್ಕೆ ರಿಲೇಟೆಡ್ ಆದಂತಹ ಪ್ರಶ್ನೆ ಬಂದಿದೆ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬರ್ತಾ ಇದೆ. PSI ಮತ್ತೆ ಮುಂಬರುವಂತಹ ಎಕ್ಸಾಮ್ ಯಾವುದು KSRP ಎಕ್ಸಾಮ್ ಆಗಿರ್ಬೋದು, ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಆಗಿರಬಹುದು, ಓಕೆ, ಮತ್ತು ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ AHO ಅಂತ ಏನು ಎಕ್ಸಾಮ್ ಕರ್ತಿದ್ದಾರೆ ಅದಕ್ಕಾಗಿರ್ಬೋದು, ಎಲ್ಲದಕ್ಕೂ ಸೇಮ್ ಕರೆಂಟ್ ಅಫೇರ್ಸ್ನ ಮಟೀರಿಯಲ್ಲು. ನೀವು ಒಂದು KAS ಲೆವೆಲ್ನ ಕರೆಂಟ್ ಅಫೇರ್ಸ್ ಮಟೀರಿಯಲ್ಗೆ ಪ್ರಿಪೇರ್ ಆದರೆ ಎಲ್ಲದಕ್ಕೂ ಹೆಲ್ಪ್ ಆಗುವಂಥದ್ದು ಬಹಳ ಬಹಳ ಮುಖ್ಯವಾದಂತಹ ಅಬ್ಸರ್ವೇಷನ್. ಫಸ್ಟ್ ಥೀಮ್, ಲೆಟಸ್ ನಾನು ಇದು ಹೇಗೆ ಬರ್ದಿದ್ದೀನಿ, ಪ್ರಶಸ್ತಿಗಳು ಎಲ್ಲಾ ಪರೀಕ್ಷೆಗಳಿಗೂ ಉಪಯುಕ್ತ. ಸೊ ನಿಮ್ಮ ಪ್ರಿಪರೇಷನ್ನು ಒಂದು ಸಮಗ್ರವಾದಂತಹ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್, ನೀವು ಅನ್ಕೋಬಹುದು ಒಂದು ಪ್ರಶಸ್ತಿಗಳ ಪ್ರಶ್ನೆ ಏನಿದೆ, ಇಲ್ಲೊಂದು ಬಂದಿದೆ, ಸರಿ, ಓಕೆ. ಸೊ ಅದೇ ಪ್ರಶಸ್ತಿಗಳ ಪ್ರಶ್ನೆ ನಾನು ನಿಮ್ಗೆ ಇನ್ನೊಂದು PDF ಅನ್ನ ತೋರಿಸ್ತೀನಿ, ರೈಟ್? ಸೊ ಇಲ್ಲಿ ನೋಡ್ಬೋದು ನೀವು 2020ರ ಒಂದು ಪ್ರಶ್ನೆ ಪತ್ರಿಕೆ, ಓಕೆ. ಸೊ ಯಾವುದು KAS ಲೆವೆಲಿನ ಪ್ರಶ್ನೆ ಪತ್ರಿಕೆ ಇದಾಗಿದೆ, ಓಕೆ. ಸೊ ಈ ಪ್ರಶ್ನೆ ಪತ್ರಿಕೆ ನಿಮ್ಗೆ 2020ರಲ್ಲಿ ಬಂದಂತಹ ಪ್ರಶ್ನೆ. ಒಂದು ಕಡೆಯಿಂದ ಪ್ರಶಸ್ತಿಗಳನ್ನ ನೋಡ್ತಾ ಹೋಗೋಣ, ಎಲ್ಲೆಲ್ಲಿ ಬರ್ತಾ ಇದೆ ಪ್ರಶಸ್ತಿಗಳು ಅಂತ. ಇಲ್ಲಿ ನೋಡಿ, ಪದ್ಮಶ್ರೀ ಪ್ರಶಸ್ತಿ ರಿಲೇಟೆಡ್ ಆದಂತಹ ಪ್ರಶ್ನೆ 2019ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ರಿಲೇಟೆಡ್ ಆದಂತದ್ದು ಒಂದು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಒಂದು ನಮ್ಮ ಪಾರ್ಟು ಇರುತ್ತೆ ಇದರಲ್ಲಿ, ಅಂದ್ರೆ ಕರ್ನಾಟಕದ ಕರೆಂಟ್ ಅಫೇರ್ಸ್ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಇಲ್ಲಿ ಕನ್ನಡದ ಹೆಸರುಗಳು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಎರಡನೆಯ ಪ್ರಶ್ನೆ ಇದು KAS 2020ರ ಒಂದು ಪಾರ್ಟ್ ಆಗಿರುತ್ತೆ.
ನೋಡಿ ಇನ್ನೊಂದು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಮೂರನೇ ಪ್ರಶ್ನೆ KS ಅಲ್ಲೇ 2020ರಲ್ಲಿ ಬಂದಂತಹ ಪ್ರಶಸ್ತಿಗಳ ರಿಲೇಟೆಡ್ ಆಗಿರುವಂತದ್ದು. ಸೊ ನೀವು ಒಂದು ಪ್ರಶಸ್ತಿಗಳನ್ನ ಮಾಸ್ಟರ್ ಮಾಡಿದ್ರೆ ಎಷ್ಟೊಂದು ಕ್ವೆಶನ್ಸ್ ಅನ್ನ ಆನ್ಸರ್ ಮಾಡ್ಬೋದು. ಇಲ್ಲಿ ನೋಡಿ ಗುಬ್ಬಿ ವೀರಣ್ಣ ಪ್ರಶಸ್ತಿ. ಓಕೆ, ಗುಬ್ಬಿ ವೀರಣ್ಣ ಪ್ರಶಸ್ತಿ ಯಾರಿಗೆ ಕೊಟ್ಟಿರೋದು? ಇದು ಕರ್ನಾಟಕ ಕರೆಂಟ್ ಅಫೇರ್ಸ್ ಪ್ರಶಸ್ತಿನೇ. ಓಕೆ, ಕರ್ನಾಟಕದಲ್ಲೇ ಕೊಡುವಂತಹ ಪ್ರಶಸ್ತಿ. ಇಲ್ಲಿ ನೋಡಿ ಶೌರ್ಯ ಪ್ರಶಸ್ತಿ, ಇನ್ನೊಂದು ಪ್ರಶಸ್ತಿಯ ಕ್ವೆಶನ್ ಬಂದಿದೆ. ಅದನ್ನ ಬಿಟ್ಟು ಓಕೆ ಕರ್ನಾಟಕ ಏಕಲವ್ಯ ಪ್ರಶಸ್ತಿ ಪಡೆದರು. ಸೊ ಟೋಟಲಿ 7 ಕ್ವೆಶನ್ಸ್ ಬಂದಿದೆ. ಯಾವ್ದ್ರಲ್ಲಿ ನಮ್ಗೆ ಜಸ್ಟ್ ಪ್ರಶಸ್ತಿಗಳಲ್ಲಿ. ಇದು KS 2020 ಇದೇ ರೀತಿಯಾಗಿ SDA, FDA, ಪೊಲೀಸ್ ಕಾನ್ಸ್ಟೇಬಲ್, PSI ಎಲ್ಲ ಎಕ್ಸಾಮ್ಸ್ ಅಲ್ಲಿ ನಮಗೆ ಪ್ರಶಸ್ತಿಗಳು ಅನ್ನೋದು ಕವರ್ ಆಗೇ ಆಗತ್ತೆ. ಅದಕ್ಕಾಗಿ ನಾವು KS ಸ್ಟೇಟ್ಕ್ರಾಫ್ಟ್ IAS ಕಡೆಯಿಂದ ರ್ಯಾಂಕ್ ಕ್ರಿಯೇಟರ್ ಬ್ಯಾಚ್ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದೀವಿ. ಈ ಪ್ರೋಗ್ರಾಮು ಡೆಡಿಕೇಟೆಡ್ ಆಗಿ ನಮಗೆ ಕರೆಂಟ್ ಅಫೇರ್ಸ್ ಅನ್ನ 80 ಗಂಟೆಗಳಲ್ಲಿ 80 ಮಾರ್ಕಿನ ಪ್ರಚಲಿತ ಘಟನೆಗಳು ಏನೆಲ್ಲ ಇದೆ ದಟ್ ಈಸ್ 160 ಮಾರ್ಕ್ ಕಂಪ್ಲೀಟ್ ಆಗಿ ಕವರ್ ಆಗುವಂಥದ್ದು. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಬರೀ ಪ್ರಶಸ್ತಿಗಳನ್ನೇ ಇಟ್ಕೊಂಡು ಎಲ್ಲ ಒಂದು ಕಡೆ ನಿಮಗೆ ನೋಟ್ ಸಿಕ್ಕರೆ ಈಸಿಯಾಗಿ ಕಂಪ್ಯಾರಿಸನ್ ಅಲ್ಲಿ ಮಾಡಿಕೊಂಡು ಎಕ್ಸಾಮ್ ಹಾಲ್ ಅಲ್ಲಿ ಕ್ಲಿಕ್ ಆಗುತ್ತೆ ಅನ್ನೋದು ನನ್ನ ಮುಖ್ಯ ಉದ್ದೇಶ. ಈ ಕೋರ್ಸು ನಿಮಗೆ ನಾನು ಈಗ ಎಷ್ಟೇ ತೋರಿಸ್ದಂಗೆ ಒಂದ್ಸದೇ ನೀವು KS ಲೆವೆಲ್ ಅಲ್ಲಿ ಎಲ್ಲ ಕರೆಂಟ್ ಅಫೇರ್ಸ್ ಪ್ರಿಪೇರ್ ಆದ್ರೆ ಮುಂಬರುವ ಎಲ್ಲ ಎಕ್ಸಾಮ್ಗಳಿಗೂ ಇದು ಉಪಯುಕ್ತವಾಗಿರುತ್ತೆ. ಮತ್ತು ಇದರಲ್ಲಿ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮತ್ತು ಕರ್ನಾಟಕ ಕರೆಂಟ್ ಅಫೇರ್ಸ್ ನೋಡಿ 2 years ಕರೆಂಟ್ ಅಫೇರ್ಸ್ ಅನ್ನ ಕ್ಲಿಯರ್ ಮಾಡ್ಕೊಡ್ತಾ ಇದೀವಿ ನಾವು ಕ್ಲಾಸಸ್ ಅಲ್ಲಿ ಮತ್ತು PDF ಅಲ್ಲಿ. ನೀವು 2 years ಮ್ಯಾಗ್ಝಿನ್ ಓದಬೇಕು ಅಂದ್ರೆ 100 pages ಪರ್ ಮಂತ್ ಆದ್ರೂ ನಿಮ್ಗೆ ಹತ್ತತ್ರ 1500 ದಿಂದ 2000 pages ಓದಬೇಕಾಗುತ್ತೆ. ಬಟ್ ನಾವು ಕ್ರಿಸ್ಪ್ ನೋಟ್ಸ್ಗಳಲ್ಲಿ ಆದಷ್ಟು ಮೋಸ್ಟ್ ಯೂಸ್ಫುಲ್ ಥಿಂಗ್ಸ್ ಅನ್ನ ಒಟ್ಟಿಗೆ ಮಾಡಿಬಿಟ್ಟು ನಿಮಗೆ ನೀಡ್ತಾ ಇದ್ದೀವಿ ಈ ಕೋರ್ಸಿನಲ್ಲಿ. ಆ್ಯಂಡ್ ವೆರಿ ಯೂಸ್ಫುಲ್ ಏನು ಅಂದರೆ ಇದು ಕನ್ನಡ ಮತ್ತು ಇಂಗ್ಲೀಷಿನಲ್ಲಿ ಯಾವುದೇ ಒಂದು ತಪ್ಪಿಲ್ಲದೆ ನಮ್ಮ ಕಡೆಯಿಂದ ನಿಮಗೆ ಸಿಗ್ತಾ ಇರುವಂಥದ್ದು. ಇದರಲ್ಲಿ 2 ವರ್ಷದ ಕರೆಂಟ್ ಅಫೇರ್ಸು ಮತ್ತು ಕಳೆದ ಬಜೆಟ್ ವಿಶ್ಲೇಷಣೆ ಮತ್ತು ಆರ್ಥಿಕ ಸಮೀಕ್ಷೆ ಅಂತ ಏನು ಹೇಳ್ತೀವಿ ಅದರ ವಿಶ್ಲೇಷಣೆ ಎರಡೂ ಇರುತ್ತೆ ಇದರಲ್ಲಿ. ಓಕೆ, ಅಧ್ಯಾಯವಾರು ಟಿಪ್ಪಣಿಗಳು ಈಗಷ್ಟೇ ನಾನು ಹೇಳಿದೆ. ಮತ್ತು ನಿಮ್ಮನ್ನ ನಾವೇನ್ ಮಾಡಿದೀವಿ ಕ್ಲಾಸಸ್ ಅದನ್ನ ಪರೀಕ್ಷೆ ಮಾಡಿಕೊಳ್ಳಲು 3 ಫುಲ್ ಲೆಂತ್ ಟೆಸ್ಟ್ ಇರುತ್ತೆ ಕರೆಂಟ್ ಅಫೇರ್ಸಿನ ಕ್ವೆಶ್ಚನ್ಸ್ ಮೇಲೆ. ಓಕೆ, ಸೊ ಇದಷ್ಟು ಕೇವಲ ಲೈವ್ ಅಂಡ್ ರೆಕಾರ್ಡೆಡ್ ಕ್ಲಾಸಸ್ ಮತ್ತು ಕನ್ನಡ ಮತ್ತು ಇಂಗ್ಲಿಷಿನಲ್ಲಿ ಬೈಲಿಂಗ್ವಲ್ ಅಲ್ಲಿ ನಿಮಗೆ ನೋಟ್ ಸಿಗುತ್ತೆ. ಕೇವಲ 999 rupeesಗೆ ಇದ್ದದ್ದು ಇದು ನಾವು ಫ್ರೀಡಮ್ ಆಫರ್ ನಡೆಸ್ತಾ ಇದ್ದೀವಿ. ಸೊ ಫ್ರೀಡಮ್ 250 ಅನ್ನುವ ಕೋಡನ್ನು ನೀವೇನಾದರೂ ಬಳಸಿದಲ್ಲಿ ನಿಮಗೆ 250 rupees ಆಫ್ ಸಿಕ್ಕು 749 rupeesಗೆ ಎಂಟೈರ್ ಕರೆಂಟ್ ಅಫೇರ್ಸ್ ನೀವು ಯಾವ ಎಕ್ಸಾಮ್ಗಾದ್ರೂ ಪ್ರಿಪೇರ್ ಆಗಿ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ KSಗೆ ಇದು ಕೇಳು ಮಾಡಿಸಿದಂತಹ ಒಂದು ಕೋರ್ಸ್ ಆಗಿರುತ್ತೆ. ಯಾವುದು? ರ್ಯಾಂಕ್ ಕ್ರಿಯೇಟರ್ ಬ್ಯಾಚ್ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್. ನಿಮಗೆ ಏನಾದರೂ ಈ ಪ್ರೋಗ್ರಾಮ್ ಅಲ್ಲಿ ಇಷ್ಟ ಇದ್ದಲ್ಲಿ ನೀವು ಈ ನಂಬರ್ಗೆ ಕರೆ ಮಾಡಿ 9606167191ಗೆ ಕರೆ ಮಾಡಿ. ಮತ್ತು ನಮ್ಮ ಈ ಕೋರ್ಸಿನ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಡೈರೆಕ್ಟ್ ಆಗಿ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಕೋರ್ಸಿನ ಲಿಂಕ್ನ ಕ್ಲಿಕ್ ಮಾಡಿ ಫ್ರೀಡಮ್ 250 ಅನ್ನುವ ಕೂಪನ್ ಅನ್ನು ಯೂಸ್ ಮಾಡಿ ಯು ಕ್ಯಾನ್ ಬೈ ದ ಕೋರ್ಸ್. ರೈಟ್, ಸೊ ಮುಂದಿನ ಥೀಮ್ಗೆ ಹೋಗೋಣ. ಪ್ರಶಸ್ತಿಗಳ ಥೀಮ್ ಆದ ಮೇಲೆ ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ಇನ್ನೂ ಎಷ್ಟೊಂದು ಪ್ರಶಸ್ತಿಗಳು ಬಂದಿದೆ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2024ರಲ್ಲಿ KS ಅಲ್ಲಿ ಬಂದಂತಹ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ನೋಡಿರಿ. ಯಾವುದೆಲ್ಲ ಪಂಪ ಪ್ರಶಸ್ತಿ ರಿಲೇಟೆಡ್ ಆದಂತಹ ಒಂದು ಕ್ವೆಶನ್ ಬಂದಿದೆ. ಸಾಕಷ್ಟು ಈ ತರದ ಎಲ್ಲ ಪ್ರಶಸ್ತಿಗಳನ್ನ ನಾವು ಡೆಫಿನೆಟ್ ಆಗಿ ಕವರ್ ಮಾಡ್ತೀವಿ. ರೈಟ್, ಮುಂದಿನ ಒಂದು ಥೀಮ್ ಯಾವ್ದಪ್ಪ ಅಂದ್ರೆ ಉತ್ಸವಗಳು. ಯಾವುದಾದ್ರೂ ಇಂಪಾರ್ಟೆಂಟ್ ಆದಂತಹ ಕರ್ನಾಟಕದಲ್ಲಿ ಆಗುವಂತಹ ಉತ್ಸವಗಳು ಯಾವುದು? ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ಕರ್ನಾಟಕದ ನಡೆದ 10ನೇ ಕರ್ನಾಟಕ ಪಕ್ಷಿ ಉತ್ಸವಕ್ಕೆ ಸಂಬಂಧಿಸಿದಂತೆ ಈ ಥೀಮ್ಸ್ ಅನ್ನ ನೋಡಿ. ಅಥವಾ ಕರ್ನಾಟಕದಲ್ಲಿ ಪ್ರವಾಸೋದ್ಯಮ ರೋಡ್ ಶೋ ಆಗಸ್ಟ್ ತಿಂಗಳಲ್ಲಿ 3 ನಗರಗಳಲ್ಲಿ. ಇದೆಲ್ಲ 2 KS ಪ್ರಶ್ನೆ. ಓಕೆ, ಸೊ KS 2024 ಮತ್ತು 2024 ಆಗಸ್ಟ್ ಮತ್ತು 2024 ಡಿಸೆಂಬರ್ ಅಲ್ಲಿ ಬಂದಂತಹ ಪ್ರಶ್ನೆಗಳು ಇದೆರಡು. ಓಕೆ, ಸೊ ನೆಕ್ಸ್ಟ್ ಬರ್ತಾ ಇರುವಂತಹ ಥೀಮು ಉತ್ಸವಗಳು ಅಂತ ನಾವೇನ್ ಹೇಳ್ತೀವಿ. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ಫೇಮಸ್ ಉತ್ಸವಗಳು ಕರ್ನಾಟಕದಲ್ಲಿ ಆಗುವಂಥದ್ದು. ಉದಾಹರಣೆಗೆ ಇಲ್ಲಿ ನೋಡ್ಬೋದು, ಇತ್ತೀಚೆಗೆ ನಡೆದ 10ನೇ ಕರ್ನಾಟಕದ ಪಕ್ಷಿ ಉತ್ಸವ. ಅದಕ್ಕೆ ಒಂದು ಡೆಡಿಕೇಟೆಡ್ ಆದಂತಹ KS ಪ್ರಶ್ನೆ ಇದು. ಸೊ ಇದು KS 2024ರ ಪ್ರಶ್ನೆ. ಆಗಸ್ಟ್ ಅಲ್ಲಿ ಒಂದ್ಸತೆ ಬಂದಿದೆ. ಮತ್ತೆ ಇಲ್ಲಿ ನೋಡಿ, ಕರ್ನಾಟಕ ಪ್ರವಾಸೋದ್ಯಮ ರೋಡ್ ಶೋ ರಿಲೇಟೆಡ್ ಆದಂತ ಪ್ರಶ್ನೆ. ಯಾವ ತರ ಬೇರೆ ಪ್ರಶ್ನೆ ಬರ್ಬೋದು? ಲೆಟ್ ಅಸ್ ಸೇ ಯಾವ್ದಾದ್ರು ಪಕ್ಷಿ ಉತ್ಸವ ಆಯಿತು ಅಥವಾ ಹಂಪಿ ಉತ್ಸವ ರಿಲೇಟೆಡ್ ಆಗಿರ್ಬೋದು. ಯಾವುದಾದ್ರೂ ಈ ತರದ ಉತ್ಸವಗಳು ಆದಲ್ಲಿ ಕರ್ನಾಟಕದಲ್ಲಿ ದಟ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇದು ನಮ್ಮ 2ನೆಯ ಥೀಮು, ವೆರಿ
ನೀವು ಇದನ್ನ ನೋಟ್ ಮಾಡ್ಕೋಬಹುದು. ಸೊ ನೀವು ಯಾವ್ದಾದ್ರು ಕರೆಂಟ್ ಅಫೇರ್ಸ್ ಮಟೀರಿಯಲ್ ಅನ್ನ ಪ್ರಿಪೇರ್ ಆಗ್ತಾ ಇರಿ, ಆಗ ನೀವು ಉತ್ಸವಗಳು ಅಂತ ಅಂದ್ರೆ ಇದರಲ್ಲಿ ಪ್ರಶ್ನೆ ಬರುವ ಚಾನ್ಸಸ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ನೆಕ್ಸ್ಟ್ ಮೂರನೆಯ ಒಂದು ಥೀಮು, ನೀತಿಗಳು. ಅಂದ್ರೆ ಯಾವುದಾದ್ರೂ ಪಾಲಿಸಿ ರಿಲೇಟೆಡ್ ಡಿಸಿಷನ್ಸ್ ಅನ್ನ ಮಾಡಿದ್ರೆ, ಓಕೆ, ಕರ್ನಾಟಕದ ಲೆವೆಲ್ ಅಲ್ಲಿ ಯಾವುದೇ ಒಂದು ಪಾಲಿಸಿ ಡಿಸಿಷನ್, ನಾನು ನ್ಯಾಷನಲ್ ಲೆವೆಲಿನ ಪಾಲಿಸೀಸ್ ಬಗ್ಗೆ ಹೇಳ್ತಾ ಇಲ್ಲ, ಕರ್ನಾಟಕ ಲೆವೆಲ್ ಅಲ್ಲಿ ಪಾಲಿಸಿ ಡಿಸಿಷನ್ಸ್ ಮಾಡಿದರೆ ಹಾಗಂದ್ರೆ ಏನು? ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, KS ನ 3 ಪ್ರಶ್ನೆಗಳನ್ನ ತಗೊಂಡಿದ್ದೀನಿ. ಇದೇ ರೀತಿ ನೀವು PC-ಗಾದ್ರೂ ಪ್ರಿಪೇರ್ ಆಗಿ, PSI-ಗಾದ್ರೂ ಪ್ರಿಪೇರ್ ಆಗಿ, ಸೇಮ್ ಬ್ರಾಡರ್ ಔಟ್ಲೈನ್ ನೀವು KS ನ ಕರೆಂಟ್ ಅಫೇರ್ಸ್ ಪ್ರಿಪೇರ್ ಆಗ್ಬಿಟ್ರೆ ಎಲ್ಲ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ. ಸೊ ಮೂರನೆಯ ಒಂದು ಥೀಮ್ ನಾವು ನೋಡ್ತಾ ಇರುವಂತದ್ದು, ಈ ಮುಂದಿನ ಯಾವ ಹೇಳಿಕೆಗಳು ಖಾಸಗಿ ವಲಯದಲ್ಲಿ ಮೆನ್ಸ್ಟ್ರುವಲ್ ಲೀವ್ ಬಗ್ಗೆ ಒಂದು ಹೊಸ ಪಾಲಿಸಿ, ಅದ್ರ ಬಗ್ಗೆ ಆಗಿರ್ಬೋದು, ಅಥವಾ ಕರ್ನಾಟಕದ ನವೋದ್ಯಮ ನೀತಿ, ಓಕೆ, ಉದ್ಯಮದ ರಿಲೇಟೆಡ್ ಆದಂತಹ ನೀತಿ ಆಗಿರ್ಬೋದು, ಅದಕ್ಕೆ ರಿಲೆವೆಂಟ್ ಪ್ರಶ್ನೆ. ಹಾಗಾದ್ರೆ ಈ ವರ್ಷ ಯಾವುದಕ್ಕೆ ರಿಲೇಟೆಡ್ ಆದಂತಹ ಪ್ರಶ್ನೆ ಬರ್ಬೋದು ಸರ್ ಅಂತ ನೀವು ಕೇಳಿದ್ರೆ, ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ ಆರೆಂಜ್ ಎಕಾನಮಿ ಬಗ್ಗೆ ಹೇಳ್ತಾ ಇದ್ದಾರೆ. ಯಾವುದು ನಮ್ಮ ಕರ್ನಾಟಕದಲ್ಲಿ ಆರೆಂಜ್ ಎಕಾನಮಿಗೆ ಒತ್ತನ್ನ ಕೊಡಬೇಕು, AVGC ಅಂತ ಹೇಳ್ತೀವಲ್ಲ, ಅಥವಾ AVGC ಪಾಲಿಸಿ ಅಂತ ಏನ್ ಹೇಳ್ತೀವಿ, ಅದಕ್ಕೆ ರಿಲೇಟೆಡ್ ಆದಂತದ್ದು ಪಾಲಿಸಿ ಆಗಿರ್ಬೋದು, ಅದು ಒಂದು ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ಇಲ್ಲಿ ನೋಡಿ, ಇಲ್ಲಿ ಕರ್ನಾಟಕದ ಸ್ಟ್ಯಾಂಪ್ ತಿದ್ದುಪಡಿ ಅಧಿನಿಯಮ, ಬರೀ ಪಾಲಿಸಿ ಒಂದೇ ಅಲ್ಲದೆ ಯಾವ್ದಾದ್ರು ಆಕ್ಟಿನ ಒಂದು ತಿದ್ದುಪಡಿ ಆಗಿದ್ರೆ ಅಥವಾ ಹೊಸ ಆಕ್ಟ್ ಯಾವ್ದಾದ್ರು ಬಂದಿದ್ರೆ ಅದು ನಿಮ್ಮ ನೆಕ್ಸ್ಟ್ ನೀತಿ ಆಗುತ್ತೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಥೀಮ್ ಆಗುತ್ತೆ, ಪ್ರಶ್ನೆ ಬರುವ ಚಾನ್ಸಸ್. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ಸುಯಿಸೈಡ್ ಪ್ರಿವೆನ್ಷನ್ ಪಾಲಿಸಿ ಅಂತ ಒಂದು ಮಾಡ್ತಾ ಇದ್ದಾರೆ. ಈ ತರದ ಹಲವಾರು ಪಾಲಿಸಿಗಳು ನಿಮಗೆ ಎಕ್ಸಾಮ್ ಅಲ್ಲಿ ಬರುವ ಚಾನ್ಸಸ್ ಫುಲ್ ಇರುತ್ತೆ. ಓಕೆ, ರೈಟ್. ನೀತಿಗಳು ಆದ ಮೇಲೆ ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಕೇಳಿದ್ರೆ ಯೋಜನೆಗಳು. ಓಕೆ, ನೀತಿನೇ ಬೇರೆ, ಯೋಜನೆಯೇ ಬೇರೆ. ಯಾಕೆ ಅಂತ ಕೇಳಿದ್ರೆ, ಪಾಲಿಸಿ ಅನ್ನೋದು ಒಂದು ಬ್ರಾಡರ್ ಅಂಬ್ರೆಲ್ಲಾ. ಅದ್ರ ಒಳಗಡೆ ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪಾಲಿಸಿ ಅಂತ ಮಾಡ್ಕೊಂಡಾಗ ಅದರಲ್ಲಿ ಒಂದು 5 ಇಯರ್ಸಿನ ಗೋಲ್ ಇರುತ್ತೆ. ಓಕೆ, ಪಾಲಿಸಿ ಯೂಶುವಲಿ ಒಂದು 3 years to 5 years ರೇಂಜ್ ಅಲ್ಲಿ ಆ ಪಾಲಿಸಿ ಬಗ್ಗೆ ಗೋಲ್ ಅನ್ನ ಇಟ್ಕೊಂಡಿರ್ತಾರೆ. ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಮಗೆ ಯೋಜನೆಗಳಿರುತ್ತೆ. ಓಕೆ, ಸೊ ಯೋಜನೆಗಳು ಇಯರ್ ಆನ್ ಇಯರ್ ಅದಕ್ಕೆ ಬೇಕಾದಂತಹ ಬಜೆಟ್, ಅದಕ್ಕೆ ಬೇಕಾದಂತಹ ಇದು ಎಲ್ಲ ಕೊಡ್ತಾ ಇರ್ತಾರೆ. ಏನು ಸೊ ಯೋಜನೆಗಳು ನಮ್ಮ 4th ಇಂಪಾರ್ಟೆಂಟ್ ಆದಂತಹ ಥೀಮ್ ಅಂತ ನಾವು ನೋಡಬಹುದು. ಸೊ ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ನೋಡಿ, ಪ್ರಗತಿ ಪಥ ಇದೇನು ಯೋಜನೆ. ಓಕೆ, ಕೆಲವು ಕರ್ನಾಟಕದ ನವೋದ್ಯಮ ನೀತಿ, ಓಕೆ, ನೀತಿ ನೋಡಿದ್ವಿ. ಅನುಗ್ರಹ ಕೊಡುಗೆ, ಓಕೆ, ಆ ತರದ ಯೋಜನೆಗಳು ಯಾವುದೇ, ಫಾರ್ ಎಕ್ಸಾಂಪಲ್ ಈ ವರ್ಷದಲ್ಲಿ ಕುಸುಮ ಯೋಜನೆ ಅಂತ ಒಂದಿದೆ. ಓಕೆ, ಆ ತರದ ಯೋಜನೆಗಳು ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ರೈತ ಸಂಪದ ಅಥವಾ ಸಿರಿಚಂದನ ವನ ಯೋಜನೆ, ಇವೆಲ್ಲ ಯೋಜನೆಗಳೇನಿದೆ ಅದೆಲ್ಲ ಇಂಪಾರ್ಟೆಂಟು. ಮತ್ತು ಈ ಗವರ್ನೆನ್ಸ್ ರಿಲೇಟೆಡ್ ಆದಂಥದ್ದು, ಯಾಕಂದ್ರೆ ನೀವು ಅಧಿಕಾರಿ ಆಗಬೇಕು ಅಂದ್ರೆ ನಿಮಗೆ ಕಂಪ್ಯೂಟರಿನ ಅಂಡರ್ಸ್ಟ್ಯಾಂಡಿಂಗು, ಈ ಗವರ್ನೆನ್ಸಿನ ಅಂಡರ್ಸ್ಟ್ಯಾಂಡಿಂಗು, DPR ಹೆಂಗ್ ಮಾಡ್ತಾರೆ, DPR ಅಂದ್ರೆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಹೆಂಗ್ ಮಾಡ್ತಾರೆ, ಮತ್ತು ಟೆಂಡರ್ ಹೆಂಗ್ ಕರೀತಾರೆ, ಟೆಂಡರ್ ಅಪ್ರೂವಲ್ ಹೆಂಗ್ ಕೊಡ್ತಾರೆ, ಇದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಇರಬೇಕಾಗತ್ತೆ. ಸೊ ಈ ಗವರ್ನೆನ್ಸಿನ ಯೋಜನೆ ಬಹಳ ಇಂಪಾರ್ಟೆಂಟ್ ಆಗತ್ತೆ. ರೈಟ್. ಅದಾದ ಮೇಲೆ 4ನೇದಾದ ಮೇಲೆ ಸಮಿತಿಗಳು. ವೆರಿ ಫೇವ್ರೆಟ್ ಟಾಪಿಕ್ ಆಫ್ KPSC KEA. ಯಾವುದೇ ಒಂದು ಅಥಾರಿಟಿ ನಡೆಸಿದ್ರು ಫೇವ್ರೆಟ್ ಟಾಪಿಕ್ ಸಮಿತಿಗಳು. 5ನೇ ಒಂದು ಇಂಪಾರ್ಟೆಂಟ್ ಆದಂತಹ ಥೀಮು ರಾಜ್ಯ ಸರ್ಕಾರದ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ. ಸಮಿತಿ ಅಂದ್ರೆ ಆಯೋಗ ಸಮಿತಿ ಎರಡು ಸೇರಿ ಹೇಳ್ತಾ ಇದ್ದೀನಿ ನಾನು. ಕಮಿಷನ್ ಅಂಡ್ ಕಮಿಟೀಸ್. ಓಕೆ, ಸೊ ಫೈನಾನ್ಸ್ ಕಮಿಷನ್ ಬಗ್ಗೆ ಪ್ರಶ್ನೆ ಬರ್ಬೋದು, ಅಥವಾ ಕೃಷಿ ಬೆಳೆಗಳ ಆಯೋಗಕ್ಕೆ ಲಾಸ್ಟ್ ಟೈಮು ಅಗ್ರಿಕಲ್ಚರ್ ಕಮಿಷನ್, ಏನು ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್ನು ನ್ಯೂಸ್ ಅಲ್ಲಿತ್ತು. ಸೊ ಹಾಗಾಗಿ ಅದಕ್ಕೆ ರಿಲೇಟೆಡ್ ಆದಂತಹ ಪ್ರಶ್ನೆ ಬರ್ತಾ ಇದೆ. ಸೇ ಫಾರ್ ಎಕ್ಸಾಂಪಲ್ ಅದನ್ನ ಬಿಟ್ಟು ನಾಗಮೋಹನ್ ದಾಸ್ ಸಮಿತಿ ಆಗಿರ್ಬೋದು, ಇವೆಲ್ಲ ಏನು ಸಮಿತಿಗಳು ನಾವು ಓದ್ಕೊಂಡ್ ಬಂದಿದ್ದೀವಿ ಅದೆಲ್ಲವೂ ಎಕ್ಸಾಮ್ ಅಲ್ಲಿ ಇಂಪಾರ್ಟೆಂಟ್. ಓಕೆ, ಸೊ ಇದು ನೆಕ್ಸ್ಟ್ ಇಂಪಾರ್ಟೆಂಟ್ ಥೀಮ್ ಅಂತ ನಾವು ನೋಡಬಹುದು. ನಮ್ಮ ಕೋರ್ಸಿನಲ್ಲಿ ನಾವು ಹೇಗೆ ಡಿಸೈನ್ ಮಾಡ್ಕೊಂಡಿದ್ದೀವಿ ಕೋರ್ಸ್ ಅಂತ ಅಂದ್ರೆ, ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ನಾವು ಥೀಮ್ಸ್ ಅನ್ನ, ನಾವು ಸಮಿತಿಗಳನ್ನ ನೋಡ್ಬೇಕಾದ್ರೆ ಫಸ್ಟ್ ಮೊದಲನೆಯದಾಗಿಂದ ಬಂದಂತಹ ಸಮಿತಿಗಳು ಯಾವ್ದೆಲ್ಲಿದೆ, ಓಕೆ, ಆ ಸಮಿತಿಗಳನ್ನೆಲ್ಲ ನೋಡ್ತಾ ಬರಬೇಕು. ಓಕೆ, ಫಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್, ಏನು ರಿಸರ್ವೇಶನ್ ಪಾಲಿಸಿ ಆಗಿರ್ಬೋದು, ಅದರ ರಿವ್ಯೂ ಆಗಿರ್ಬೋದು, ಸೆಕೆಂಡ್ ಒನ್ ಆಗಿರ್ಬೋದು, ಅಥವಾ ರೀಸೆಂಟ್ ಆಗಿ ಆದಂತಹ ಎಜುಕೇಶನ್ ರಿಲೇಟೆಡ್ ಆದಂಗೆ ವೆರಿ ಸ್ಮಾಲ್ ಚೇಂಜಸ್ ಇರುವಂತಹ ಸಮಿತಿಗಳು, ಅದೆಲ್ಲವೂ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ.
ಓಕೆ, ದೆನ್ ಬರ್ತಾ ಇರುವ ಹಾಗೆ ಸಮಿತಿಗಳು ಆದ್ಮೇಲೆ ಸೂಚ್ಯಾಂಕಗಳಲ್ಲಿ ಕರ್ನಾಟಕದ ಶ್ರೇಯಾಂಕ. ಓಕೆ, ಸೊ ನೀವು ನೋಡ್ತಾ ಇದ್ದೀರಾ ಥೀಮ್ ವೈಸ್ ಥೀಮ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ನ್ಯಾಷನಲ್ ಲೆವೆಲ್ಲಿನ ರ್ಯಾಂಕಿಂಗ್ಸ್ ಬೇರೆ. ಓಕೆ, ಸೊ ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ರಿಪೋರ್ಟ್ಸ್ ಅಂಡ್ ಇಂಡಿಸಿಸ್ ಅಂತ ನಾವು ಓದ್ತೀವಿ, ಯಾವುದು ವರ್ಲ್ಡ್ ಎಕನಾಮಿಕ್ ಫೋರಮ್ ರಿಲೀಸ್ ಮಾಡುವಂಥದ್ದಾಗಿರ್ಬೋದು, ಜೆಂಡರ್ ಗ್ಯಾಪ್, ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅದೆಲ್ಲ ಆಗಿರ್ಬೋದು, ಅಥವಾ ಕರ್ನಾಟಕದ ಶ್ರೇಯಾಂಕ ರಾಷ್ಟ್ರ ಮಟ್ಟದಲ್ಲಿ ಆಗುವಂತಹ ಸೂಚ್ಯಾಂಕಗಳು. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ನೀತಿ ಆಯೋಗ ಯಾವುದೋ ಒಂದು ಸೂಚ್ಯಾಂಕ ಕೊಟ್ಟಿರುತ್ತೆ, ಅದರಲ್ಲಿ ಕರ್ನಾಟಕದ ಒಂದು ಶ್ರೇಣಿ ಎಷ್ಟು, ಅಥವಾ ಕರ್ನಾಟಕ ಸರ್ಕಾರವು ಮಿಲೆಟ್ಸ್ ಪ್ರಚಾರಕ್ಕೆ ಮುಂದಾಳತ್ವವನ್ನು ಸೋ ಇದರಲ್ಲಿದೆ, ಅಥವಾ ಈ ಯಾವುದೋ ಒಂದು ಸ್ಕೀಮಿನಲ್ಲಿ ಅಥವಾ ಯಾವುದೋ ಒಂದು ಶ್ರೇಯಾಂಕದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ, 2ನೇ ಸ್ಥಾನ, 3ನೇ ಸ್ಥಾನದಲ್ಲಿದೆ, ಸೆಕ್ಟರ್ ವೈಸ್ ನಮ್ಮ ಕಾಂಟ್ರಿಬ್ಯೂಷನ್ ಇದು ಯಾವುದೇ ಆಗಿರ್ಬೋದು. ಸೂಚ್ಯಾಂಕಗಳಲ್ಲಿ ಕರ್ನಾಟಕದ ಶ್ರೇಯಾಂಕ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆದಂತಹ ಥೀಮು, ಇದನ್ನು ನೀವು ನೋಡಲೇಬೇಕಾಗಿರುತ್ತದೆ. ಓಕೆ, ಸೊ ಅಲ್ಲಿಗೆ ನಾವು ಸಾಕಷ್ಟು ಥೀಮ್ಗಳನ್ನ ನೋಡ್ತಾ ಇದ್ದೀವಿ, 1 by 1 ಥೀಮ್ಸ್ಗಳನ್ನ ನಾವು ಕವರ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಕರ್ನಾಟಕದ ಪರಿಸರ. ಓಕೆ, ಸೊ ಐ ಥಿಂಕ್ ಇದು 7ನೇದೋ 8ನೇದೋ ಥೀಮ್ ಆಗಿರುತ್ತೆ. ಕರ್ನಾಟಕದ ಪರಿಸರ ಅಂತ ಅಂದ್ರೆ ಕರ್ನಾಟಕದಲ್ಲಿ ಆಗುವಂತಹ ಪರಿಸರ ರಿಲೇಟೆಡ್ ಆದಂತಹ ನ್ಯೂಸ್. ಲೆಟಸ್ ಯಾವುದೋ ಒಂದು ಹೊಸ ಚಿಟ್ಟೆ, ಯಾವುದೋ ಒಂದು ಹೊಸ ಹಾವು ಪತ್ತೆ ಆಗಿದೆ ಕರ್ನಾಟಕದಲ್ಲಿ, ಯಾರಿಂದಾದ್ರೂ ಪತ್ತೆ ಆಗಿರ್ಬೋದು, ಅದ್ರ ಕರ್ನಾಟಕದಲ್ಲಿ ಪತ್ತೆ ಆದ್ರಿಂದ ಅದಕ್ಕೆ ಮಹತ್ವ ಇರುತ್ತೆ. ಅಥವಾ ಲೆಟಸ್ ಸೇ ಫಾರ್ ಎಕ್ಸಾಂಪಲ್ ಸಿಂಹ ಬಾಲವುಳ್ಳ ಮೆಕಾಕ್ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ, ಅದ್ರಲ್ಲಿ ಯಾವುದು ಸರಿಯಾಗಿದೆ, ಸೆಕಾನ್ ರಿಲೇಟೆಡ್ ಆದಂತಹ ಪ್ರಶ್ನೆ ಆಗಿರ್ಬೋದು, ಅಥವಾ ಯಾವುದಾದ್ರೂ ವನ್ಯಜೀವಿ ಮಂಡಳಿಯು ತೋಳಗಳಿಗಾಗಿ ಅಭಯಾರಣ್ಯವನ್ನು ಹೊಸದಾಗಿ ಸ್ಥಾಪಿಸಿದೆ, ಅಥವಾ ಯಾವುದಾದ್ರೂ ಉದ್ಯಾನವನ ಹೊಸದಾಗಿ ಸ್ಥಾಪಿಸಿರುವಂಥದ್ದು, ಇವೆಲ್ಲವೂ ನಾವು ಕರ್ನಾಟಕ ಪರಿಸರ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ರಿಲೇಟೆಡ್ ಆದಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್. ಪೇಪರ್ 2 ಅಲ್ಲಿ ಪ್ರಶ್ನೆ ಬಂದೇ ಬರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಈ ಮುಂದಿನ ಯಾವ ನವಿಲು ಪಕ್ಷಿಧಾಮ ಎಂದು ಘೋಷಿಸಲಾಯಿತು. ಸಿ, ಕರ್ನಾಟಕ ಪರಿಸರ ಏನಿದೆ ಇದು ಡೆಫಿನೆಟ್ ನೀವು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಲೇಬೇಕು. ಇದರಲ್ಲಿ ಮತ್ತೆ ನಾವು ರಾಮ್ಸಾರ್ ಸೈಟ್ಸ್ ಕರ್ನಾಟಕದಲ್ಲಿ ಯಾವುದೆಲ್ಲ ಡಿಕ್ಲೇರ್ ಆಗಿದೆ ಅದು ಒಂದು ಪಾರ್ಟ್, ಅದು ಹೇಳ್ತೀನಿ ನಾನು. ಇಂಟರ್ನ್ಯಾಷನಲ್ ರೆಕಗ್ನಿಷನ್ಸ್ ಫಾರ್ ಕರ್ನಾಟಕ ಪ್ಲೇಸಸ್ ಅಂತ ಒಂದಿದೆ ಥೀಮ್, ಅದು ಹೇಳ್ತಾ ಇದ್ದೀನಿ. ಬಟ್ ಇದು ಕರ್ನಾಟಕ ಪರಿಸರ ರಿಲೇಟೆಡ್ ಆಗಿ. ಓಕೆ, ಇದು ನೆಕ್ಸ್ಟ್ ಇಂಪಾರ್ಟೆಂಟ್ ಆದಂತಹ ಥೀಮ್ ಆಗಿರುತ್ತೆ. ದೆನ್ ಬರ್ತಾ ಇರುವ ಹಾಗೆ ಸುದ್ದಿಯಲ್ಲಿರುವ ಪ್ರಾಜೆಕ್ಟ್ಗಳು. ಯಾಕೆ ಹೇಳ್ತಾ ಇದ್ದೀನಿ, ಕೆಲವಷ್ಟು ಹೊಸ ಪ್ರಾಜೆಕ್ಟ್ಗಳು ಘೋಷಣೆ ಆಗಿರುತ್ತೆ. ಇಲ್ಲಿ ನೋಡಬಹುದು ನೀವಿಲ್ಲಿ ಬೃಹತ್ ನೀರಾವರಿ ಪ್ರಾಜೆಕ್ಟ್, ಕೃಷ್ಣಾ ಜಲಾನಯನದ ಪ್ರದೇಶದಲ್ಲಿರುವಂತಹ ಪ್ರಾಜೆಕ್ಟ್ಗಳು, ಅಥವಾ ಕೃಷಿ ಬೆಲೆ ಆಯೋಗಕ್ಕೆ ಸಂಬಂಧಿಸಿದಂತೆ ಇದಲ್ಲ. ಇದರಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಫಾರ್ ಎಕ್ಸಾಂಪಲ್ ಸ್ಪೈಸ್ ಪಾರ್ಕ್ ಅಂತ ಒಂದು ಸೋಗಾಣೆಯಲ್ಲಿ ಒಂದು ಸ್ಪೈಸ್ ಪಾರ್ಕ್ ಅಂತ ಬಜೆಟ್ ಅಲ್ಲಿ ಘೋಷಣೆ ಆಗಿತ್ತು. ಅಥವಾ ಇಲ್ಲಿ ನೋಡಬಹುದು ಕೆಳಗಿನವುಗಳು ಯಾವುದು ಜಲವಿದ್ಯುತ್ ಯೋಜನೆ ಅಲ್ಲ. ಇವೆಲ್ಲವೂ ಸುದ್ದಿಯಲ್ಲಿರುವಂತಹ ಪ್ರಾಜೆಕ್ಟ್ಗಳು. ಮೆಗಾವ್ಯಾಟ್ ಆಗಿರ್ಬೋದು, ಅದರೆಲ್ಲ ಡೀಟೇಲ್ಸ್ ಅನ್ನ ನೀವು ತಿಳ್ಕೊಳ್ಬೇಕು. ಎಲೆಕ್ಟ್ರೋ ವೆಹಿಕಲ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಅಥವಾ ಫುಡ್ ಪಾರ್ಕ್ಸ್, ಸ್ಪೈಸ್ ಪಾರ್ಕ್ ಅಂತ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಏರ್ಪೋರ್ಟ್ಸ್ ಹತ್ರ ಮಾಡಬೇಕು ಸ್ಪೈಸ್ ಪಾರ್ಕ್ಗಳನ್ನ ಅಂತ 3 ಇದನ್ನ ಆರಿಸ್ಕೊಂಡಿದ್ರು. ಅದಕ್ಕೆ ರಿಲೇಟೆಡ್ ಆದಂಥದ್ದು ಒಂದು ಪ್ರಶ್ನೆ ಇದೆ. ಓಕೆ, ಸೊ ಆ ತರದ ಸುದ್ದಿಯಲ್ಲಿರುವಂತಹ ಯಾವುದೇ ಒಂದು ಪ್ರಾಜೆಕ್ಟ್ಗಳು ಇಂಪಾರ್ಟೆಂಟ್ ಆಗತ್ತೆ. ದೆನ್ ಸುದ್ದಿಯಲ್ಲಿರುವಂತಹ ಸಂಸ್ಥೆಗಳು, ಕರ್ನಾಟಕದ ಸಂಸ್ಥೆಗಳು. ಓಕೆ, ಸುದ್ದಿಯಲ್ಲಿರುತ್ತೆ. ಹೇಗೆ ಅಂತ ಕೇಳಿದ್ರೆ, ಇಲ್ಲಿ ನೋಡಿ ನೀವು, BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಯಮಿತವು ಈ ಮುಂದಿನ ಯಾವ ಸ್ಕೀಮ್ಗಳನ್ನು ಜಾರಿಗೊಳಿಸಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಸೂಕ್ಷ್ಮ ಸಾಲದ ಹಣಕಾಸು, ದಟ್ ಈಸ್ ಸ್ಮಾಲ್ ಲೋನ್ಸು, ಅಥವಾ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿ. ಕರ್ನಾಟಕದ್ದೇ ಬಾಡಿ ನ್ಯೂಸ್ ಅಲ್ಲಿ ಇರುವಂತದ್ದು ಡೆಫಿನೆಟ್ ಆದಂತಹ ಒಂದು ಥೀಮು. ಇದನ್ನ ನೀವು ಅಬ್ಸರ್ವ್ ಮಾಡಲೇಬೇಕು. ಸ್ಪರ್ಧಾರ್ಥಿಗಳು ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ, ಇದನ್ನ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದ್ರೆ ಒಂದು ಬಾಡಿ ಸೆಟಪ್ ಮಾಡಬೇಕು ಅಂದ್ರೆ ಸಾಕಷ್ಟು ಅಪ್ರೂವಲ್ಸ್ ಅನ್ನ ತೆಗೆದುಕೊಂಡು ಬಾಡಿ ಸೆಟಪ್ ಆಗಿರುತ್ತೆ. ಯಾವಾಗ ಅದು ನ್ಯೂಸ್ ಅಲ್ಲಿ ಇದೆ ಅಂದ್ರೆ ಯಾವುದಾದರೂ ರೀಸನ್ ಆಗಿ ನ್ಯೂಸ್ ಆಗಿರ್ಬೋದು, ಅದೆಲ್ಲವೂ ನೀವು ಮುಖ್ಯವಾಗಿ ನೋಡಬೇಕಾದಂಥದ್ದು. ಓಕೆ, ಸೊ ದೆನ್ ಬರ್ತಾ ಇರೋ ಹಾಗೆ ಕರ್ನಾಟಕದ ಸಂಸ್ಥೆಗಳಿಗೆ ಅಂತಾರಾಷ್ಟ್ರೀಯ ಮನ್ನಣೆ. ಓಕೆ, ಸೊ ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ನಮ್ಮ ಯಾವುದಾದ್ರೂ ಸಂಸ್ಥೆಗಳಿಗೆ, ಕರ್ನಾಟಕದ ಸ್ಥಳಗಳಿಗೆ ನೆಕ್ಸ್ಟ್ ಬರ್ತಾ ಇರುವಂತದ್ದು ಕರ್ನಾಟಕದ ಸ್ಥಳಗಳಿಗೆ ಅಂತಾರಾಷ್ಟ್ರೀಯ ಮನ್ನಣೆ.
ಸೊ ನಾನು ಈಗಷ್ಟೇ ಹೇಳಿದೆ, ಇಲ್ಲಿ ನೋಡಿ ಯುನೆಸ್ಕೋ ರಿಲೇಟೆಡ್ ಆಗಿದ್ದಂತಹ ಪ್ರಶ್ನೆ. ಓಕೆ, ಭಾರತದ ಹೊಯ್ಸಳರ ಪವಿತ್ರ ಮೇಳಗಳ ನಾಮಕರಣವನ್ನು ಅಂತ ಒಂದು ಪ್ರಶ್ನೆ ಇದೆ. ಓಕೆ, ಯುನೆಸ್ಕೋ ರಿಲೇಟೆಡ್ ಆದಂತಹ, ಯುನೆಸ್ಕೋ ಇಂದ ಯಾವ್ದಾದ್ರು ಭಾರತಕ್ಕೆ ಬಂದಂತು, ಅಥವಾ ರಾಮ್ಸಾರ್ ಸೈಟ್ಸಿನ ಬಗ್ಗೆ ಲಾಸ್ಟ್ ಟೈಮ್ 2024ರಲ್ಲಿ ಆ ಟೈಮ್ ಅಷ್ಟೊತ್ತಿಗೆ 4 ರಾಮ್ಸಾರ್ ಸೈಟ್ಸ್ ಘೋಷಣೆ ಆಗಿತ್ತು. ಆ ರೀತಿಯಾದಂಥದ್ದು ಇಂಟರ್ನ್ಯಾಷನಲ್ ಮಣ್ಣಲ್ಲಿ ಇರುವಂತದ್ದು ಪ್ರಶ್ನೆಗಳು ಬರುವಂತಹ ಹೈ ಚಾನ್ಸಸ್ ಇರುತ್ತದೆ. ಓಕೆ, ಸೊ ಇದು ನೆಕ್ಸ್ಟ್ ಥೀಮ್ ಅಂತ ನೀವು ನೋಡಬಹುದು. ದೆನ್ ಅಂತಾರಾಜ್ಯ ಇಂಟರ್ ಸ್ಟೇಟ್ ಡಿಸ್ಪ್ಯೂಟ್ಸ್. ಓಕೆ, ಒನ್ ಆಫ್ ದ ಫೇವ್ರೆಟ್ ಟಾಪಿಕ್ಸು. ನೀವು ಡೀಟೇಲ್ ಆಗಿ ತಿಳಿದುಕೊಂಡಿರ್ಬೇಕು, ಯಾಕಂದ್ರೆ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ ಮೇನ್ಸ್ ಬರಿಬೇಕಾದ್ರೆ ಇದ್ರ ಬಗ್ಗೆ ಪ್ರಶ್ನೆಯಲ್ಲಿ ಉತ್ತರ ಬರಿಬೇಕಾಗತ್ತೆ. ಮತ್ತೆ ಯಾವ ಸಮಿತಿ ಏನು ರೆಕಮೆಂಡೇಶನ್ಸು ಎಲ್ಲವೂ ತಿಳ್ಕೊಂಡಿರ್ಬೇಕು. ಇಲ್ಲಿ ನೋಡಿ ಉದಾಹರಣೆಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಪರಿಸರ ವಿಜ್ಞಾನಿಗಳು ಮತ್ತು ನೆರೆಹೊರೆಯ ರಾಜ್ಯಗಳಿಂದ ಪ್ರತಿಭಟನೆಯನ್ನು ಎದುರಿಸುತ್ತಿರುವ ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿಗಳಿಂದ ನೀರು ಕೊರತೆ ಇರುವ ಪ್ರದೇಶಗಳಿಗೆ ನೀರನ್ನು ಹರಿಬಿಡುವ ಗುರಿ ಹೊಂದಿರುವ ಕರ್ನಾಟಕದಲ್ಲಿನ ಪ್ರಾಜೆಕ್ಟಿನ ಹೆಸರೇನು? ಇಂಟರ್ ಸ್ಟೇಟ್ ಡಿಸ್ಪ್ಯೂಟ್. ಉದಾಹರಣೆಗೆ ಇವಾಗ ಪೆನ್ನಯ್ಯ ರಿವರ್ ಡಿಸ್ಪ್ಯೂಟ್ ಆಗಿರ್ಬೋದು, ಅಥವಾ ಕಳಸಾ ಬಂಡೂರಿ ರಿಲೇಟೆಡ್ ಆದಂತಹ ಡಿಸ್ಪ್ಯೂಟ್ಸ್. ಇದರ ಬಗ್ಗೆ ಡೀಟೇಲ್ಸ್ ಅನ್ನ ನೀವು ತಿಳಿದುಕೊಂಡಿರ್ಬೇಕು. ಅದು ಒಂದು ಇಂಪಾರ್ಟೆಂಟ್ ಥೀಮ್ ಆಗುತ್ತೆ. ಓಕೆ, ರೈಟ್. ಅದಾದ ಮೇಲೆ ಬಜೆಟ್ ಮತ್ತು ಆರ್ಥಿಕ ಸಮೀಕ್ಷೆಯಲ್ಲಿ ಬರುವಂತಹ ನಂಬರ್ಸ್ ವೆರಿ ಇಂಪಾರ್ಟೆಂಟ್. ನಂಬರ್ಸ್ ನೀವು ಬೇರೆ ಕಡೆ ನೋಡ್ತಾ ಇರ್ತೀರಾ, ಬಟ್ ಅದೆಲ್ಲವೂ ಒಂದು ಕಡೆ ಆದ್ರೆ ನಾನು ಬಜೆಟ್ ಅಂಡ್ ಆರ್ಥಿಕ ಸಮೀಕ್ಷೆ ಯಾಕೆ ಬೇರೆ ಥೀಮ್ ಮಾಡಿದ್ದೀನಿ ಅಂದ್ರೆ, ಇಲ್ಲಿ ನೋಡಿ, ವಿಜೇತರು $300 ಮಿಲಿಯನ್ ಬಹುಮಾನ ಮೊತ್ತವನ್ನು ಪಡೆಯೋರು ಮತ್ತು ಕೈಗಾರಿಕಾ ನಾಯಕರಿಗೆ ಮಾರ್ಗದರ್ಶಿ ಮೆಂಟರ್ಶಿಪ್ ಅನ್ನು ನೀಡುವರು. ಇದೆಲ್ಲ ಸ್ಮಾಲ್ ಡೀಟೇಲ್ಸ್, ಬಟ್ ಇದೆಲ್ಲ ಬಜೆಟ್ ಮತ್ತು ಎಕನಾಮಿಕ್ ಸರ್ವೆಯಲ್ಲಿ ಕೊಡ್ತಾ ಇದ್ದಾರೆ. ಲೆಟಸ್ ವೆಂಚರೈಸ್ ರಿಲೇಟೆಡ್ ಆಗಿರ್ಬೋದು. ಅದಷ್ಟೇ ಅಲ್ಲದೆ ಇಲ್ಲಿ ನೋಡಿ, ಬಜೆಟ್ ಅಂಡ್ ಎಕನಾಮಿಕ್ ಸರ್ವೆಯ ಸಾಕಷ್ಟು ಡೀಟೇಲ್ಸಿನ ಪ್ರಶ್ನೆ. ಸೊ ನೀವು ನಂಬರ್ಸ್ ನೋಡಬೇಕು ಅಂದ್ರೆ ಬಜೆಟ್ ಅಂಡ್ ಎಕನಾಮಿಕ್ ಸರ್ವೆ ನಂಬರ್ಸ್ ಮಾತ್ರ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕು. ಎಕ್ಸಾಮ್ ಅಲ್ಲಿ ಯಾವ ಡೀಟೇಲ್ಸ್ ಅಲ್ಲಿ ಪ್ರಶ್ನೆ ಬರ್ತಾ ಇದೆ ಅನ್ನೋದನ್ನು ನೀವು ನೋಡಬಹುದು ಇಲ್ಲಿ. ಇದು ಒಂದು ವೆರಿ ಇಂಪಾರ್ಟೆಂಟ್ ಥೀಮ್ ಅಂತ ನೀವು, ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್, ಪಾಲಿಸಿ ಇನ್ ದ ಪೀರಿಯಡ್ ಆಫ್ ಸೋ ಅಂಡ್ ಸೋ 5 year ಗಿಗಾವಾಟ್ 10 gigawatt ಪ್ರಾಜೆಕ್ಟ್ಸ್, ಅಥವಾ ಅಗ್ರಿಕಲ್ಚರ್ ಸೆಕ್ಟರ್ ಗ್ರೀವ್ ಅಟ್ ಅ ಹೈಯರ್ ರೇಟ್. ಇದು ವೆರಿ ಇಂಪಾರ್ಟೆಂಟ್. ಬೇರೆ ರಿಪೋರ್ಟ್ಸ್ ಪಬ್ಲಿಷ್ ಆಗಿರುವಂತಹ ನಂಬರ್ಸ್ ಅಷ್ಟಾಗಿ ಇಂಪಾರ್ಟೆಂಟ್ ಅಲ್ಲ. ಎಂಟೈರ್ ಒಂದು ಫೈನಾನ್ಸ್ ಮಷಿನರಿ, ಒಂದು ಫೈನಾನ್ಸ್ ಎಂಟೈರ್ ಡಿಪಾರ್ಟ್ಮೆಂಟ್ಸ್ ಕೂತ್ಕೊಂಡು, ರೆವೆನ್ಯೂ ಡಿಪಾರ್ಟ್ಮೆಂಟ್ ಕೂತ್ಕೊಂಡು ಮಾಡಿದಂತಹ ಡಾಕ್ಯುಮೆಂಟು ಮೋಸ್ಟ್ ವ್ಯಾಲಿಡ್ ಡಾಕ್ಯುಮೆಂಟ್ ಅಂತ ನಾವು ನೋಡಬಹುದು. ಓಕೆ, ಅದಾದ ಮೇಲೆ ಬರುವಂತದ್ದು ಸುದ್ದಿಯಲ್ಲಿರುವಂತಹ ವ್ಯಕ್ತಿಗಳು. ಓಕೆ, ಯಾಕಿದನ್ನ ಹೇಳ್ತೇನೆ, ಕರ್ನಾಟಕದ ಕೆಲವು ವ್ಯಕ್ತಿಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಹೆಸರನ್ನ ಮಾಡಿರ್ತಾರೆ. ಓಕೆ, ಆ ಥರದ ವ್ಯಕ್ತಿಗಳು ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದ್ರೆ ಅವರಿಗೆ ಒಂದು ನಮ್ಮವರು ಅನ್ನೋದು ಒಂದು ಅಭಿಮಾನ, ಮತ್ತು ಈ ಸಮಾಜಕ್ಕೆ ನಮ್ಮ ಕರ್ನಾಟಕದ ಒಂದು ಸಮುದಾಯಕ್ಕೆ ಅವರು ಮಾಡಿದಂತಹ ಕೊಡುಗೆ ಅಂತಲೂ ಅವರಿಗೆ ಕನ್ಸಿಡರ್ ಆಗುತ್ತೆ. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್, ಪದ್ಮಶ್ರೀ ಪ್ರಶಸ್ತಿಯಲ್ಲಿ ಈ ಕೆಳಕಂಡ ಸಂಬಂಧಪಟ್ಟ ಕ್ಷೇತ್ರಗಳನ್ನು ಪರಿಗಣಿಸಿ. ಇದು ಬರೀ ಪ್ರಶಸ್ತಿ ರಿಲೇಟೆಡ್ ಅಲ್ಲ, ಕರ್ನಾಟಕದವರಿಗೆ ಕೊಟ್ಟಿರುವಂತಹ ಪ್ರಶಸ್ತಿಯಲ್ಲಿ ಅವರು ಯಾವುದು ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಅನ್ನೋದನ್ನ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಬೇಕು. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್, ಈಗ ಶತಾವಧಾನಿ ಗಣೇಶ್ ಅವರಿಗೆ ಯಾವ ಒಂದು ಪಾರ್ಟ್ ಅಲ್ಲಿ ಕೊಟ್ಟಿದ್ದಾರೆ ಪ್ರಶಸ್ತಿ ಅಂತ ಪ್ರಶ್ನೆ ಬರುವ ಚಾನ್ಸಸ್ ಇರುತ್ತೆ. ಅದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದಾದ್ರೂ IMF ಅಥವಾ ಯಾವುದಾದ್ರೂ ಒಂದು ಹುದ್ದೆಗೆ ಕರ್ನಾಟಕದವರು ಪೊಸಿಷನ್ ಆದಾಗ ಅವರ ಹೆಸರು ಬರುವಂಥದ್ದು, ಅಥವಾ ಯಾರಾದ್ರೂ ನಿಧನ ಹೊಂದಿದಾಗ ಒಬಿಚುವರಿ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಅವರ ಹೆಸರು, ಕರ್ನಾಟಕದ ಫೇಮಸ್ ಪರ್ಸನಾಲಿಟಿ ಆದಾಗ ಅವರಿಗೆ ಆ ಹೆಸರು ಮತ್ತು ಆ ಕ್ವೆಶನ್ ಬರುವ ಚಾನ್ಸಸ್ ಇರುತ್ತೆ. ಓಕೆ, ಸುದ್ದಿಯಲ್ಲಿರುವಂತಹ ವ್ಯಕ್ತಿಗಳು. ಮತ್ತು ಒಂದು ಥೀಮ್ ಯಾವುದು ಅಂದ್ರೆ ದಿನಗಳು ಮತ್ತು ಅದರ ರಿಲೇಟೆಡ್ ಆದಂತಹ ಥೀಮ್ಗಳು. ಓಕೆ, ನೀವು ಇಲ್ಲಿ ನೋಡ್ಬೋದು, ದಾಸೋಹ ದಿನ ಅಂತ ಒಂದು ದಿನವನ್ನ ಘೋಷಣೆ ಮಾಡಿದ್ದಾರೆ. ಇದೇ ರೀತಿಯಾದಂತಹ ಕರ್ನಾಟಕದಲ್ಲಿ ಬೇರೆ ದಿನಗಳು, ಓಕೆ, ಬಸವ ಜಯಂತಿ ಆಗಿರ್ಬೋದು, ಇವೆಲ್ಲ ರಿಲೇಟೆಡ್ ಆದಂತಹ ಪ್ರಶ್ನೆಗಳು, ಕರ್ನಾಟಕದ ಡೇಸ್ ಅಂಡ್ ಥೀಮ್ಸ್ ಕಂಪ್ಲೀಟ್ ಆಗಿ ಡೆಫಿನೆಟ್ ಆಗಿ ಪ್ರಶ್ನೆ ಬರುವಂತಹ ಚಾನ್ಸಸ್ ಇರುತ್ತೆ. ಅಲ್ಲದೆ ಕಟ್ಟ ಕಡೆಯ ಒಂದು ಪಾರ್ಟು ಕರ್ನಾಟಕದಲ್ಲಿ ಹೆಸರು ಆಗಿರುವಂತಹ ಅಥವಾ ಕರ್ನಾಟಕದ ಪುಸ್ತಕಗಳು ಯಾವುದಾದ್ರೂ ನೀವು ಅವಾರ್ಡ್ ಅನ್ನ ಗೆದ್ದಿದೆ. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡ್ಬೋದು ನೀವು SDA ಪ್ರಶ್ನೆ, ಬಾನು ಮುಷ್ತಾಕ್ ಹಾರ್ಟ್ ಲ್ಯಾಂಪ್ won the ಬುಕರ್ ಪ್ರೈಸ್ 2025.
ಓಕೆ, ಸೊ ಇದೊಂದೇ ಅಲ್ಲದೆ ಕರ್ನಾಟಕದ ಬುಕ್ಸ್ ಹಲವಾರು ಪ್ರಶಸ್ತಿಗಳನ್ನು ಗೆಲ್ತಾ ಇರುತ್ತೆ ಬೇರೆ ಬೇರೆ ಕಡೆ. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ಸರಸ್ವತಿ ಸಮ್ಮಾನ ಆಗಿರ್ಬೋದು, ವ್ಯಾಸ ಪುರಸ್ಕಾರ ಆಗಿರ್ಬೋದು, ಇವೆಲ್ಲ ಬುಕ್ಸ್ ಅಂಡ್ ಥೀಮ್ಸ್ ಅಂತ ಬುಕ್ಸ್ ಅಂಡ್ ಆಥರ್ಸ್ ಅಂತ ನಾವೇನು ಹೇಳ್ತೀವಿ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಲಾಸ್ಟ್ ಥೀಮ್ ದಟ್ ಈಸ್ ಮೋಸ್ಟ್ ಯೂಸ್ಫುಲ್. ಓಕೆ, ಇದೆಷ್ಟು ಥೀಮ್ಸ್ ರಿಲೇಟೆಡ್ ಆದಂತಹ 15 ಥೀಮ್ಗಳಲ್ಲಿ ನಾವು ಕರ್ನಾಟಕದ ಒಂದು ಎಂಟೈರ್ ಇದನ್ನ ನೋಡಬಹುದು. ಸೊ ಒಂದ್ಸತಿ ರಿವಿಷನ್ ಅನ್ನ ಮಾಡೋಣ. 15ನೇ ಥೀಮು ಕರ್ನಾಟಕ ಪುಸ್ತಕಗಳು ಮತ್ತು ಲೇಖಕರು ಅಂತ 15ನೇ ಥೀಮು. ಅದಾದ ಮೇಲೆ ನಮಗೆ ಬರುವಂಥದ್ದು 14ನೇ ಥೀಮು ದಿನಗಳು ಮತ್ತು ಥೀಮ್ಗಳು. ಇದನ್ನ ನಾವು ನೋಡಿದೀವಿ. ಓಕೆ, ನಂಬರ್ 14 ಇಸ್ ದಿನಗಳು ಮತ್ತು ಥೀಮ್ಗಳು. ಅದನ್ನ ಬಿಟ್ಟು ನಮಗೆ ಬರುವಂಥದ್ದು 13ನೇದು ಸುದ್ದಿಯಲ್ಲಿರುವಂತಹ ವ್ಯಕ್ತಿಗಳು. ಅದಾದ ಮೇಲೆ ಬಜೆಟ್ನ ಸೂಚ್ಯಾಂಕಗಳು, ದಟ್ ಈಸ್ 12. ದೆನ್ 11 ಇಸ್ ಅಂತಾರಾಜ್ಯ ವಿವಾದಗಳು, ಇಂಟರ್ಸ್ಟೇಟ್ ಡಿಸ್ಪ್ಯೂಟ್ಸು. 10 ಇಸ್ ಕರ್ನಾಟಕ ಸ್ಥಳಗಳಿಗೆ ಅಂತಾರಾಷ್ಟ್ರೀಯ ಮನ್ನಣೆ ಅಂತ ಸಿಕ್ಕಿರುವಂಥದ್ದು 10. 9 ಸುದ್ದಿಯಲ್ಲಿರುವಂತಹ ಸಂಸ್ಥೆಗಳು. ಓಕೆ, ಯಾವುದೆಲ್ಲ ಸಂಸ್ಥೆಗಳು 9. ದೆನ್ 8 ಈ ಸುದ್ದಿಯಲ್ಲಿರುವಂತಹ ಪ್ರಾಜೆಕ್ಟ್ಗಳು, ಕರ್ನಾಟಕದ ಪ್ರಾಜೆಕ್ಟ್ಗಳು ಯಾವ್ದು ಸುದ್ದಿಯಲ್ಲಿದೆ ಅದು 8. 7 ಬಂದ್ಬಿಟ್ಟು ಪರಿಸರ ರಿಲೇಟೆಡ್ ಆಗಿರುವಂತಹ ಒಂದು ಪಾರ್ಟು. ದೆನ್ ಸೂಚ್ಯಾಂಕಗಳಲ್ಲಿ 6, ಸೂಚ್ಯಾಂಕಗಳಲ್ಲಿ ಕರ್ನಾಟಕದ ಶ್ರೇಯಾಂಕ ಈಸ್ 6. ದೆನ್ 5 ಈಸ್ ಸಮಿತಿಗಳು, ನನಗಷ್ಟೇ ಹೇಳಿದೆ. ದೆನ್ 4 ಈಸ್ ಯೋಜನೆಗಳು. 3 ಈಸ್ ನೀತಿ. 2 ಈಸ್ ಉತ್ಸವಗಳು. ಆ್ಯಂಡ್ 1 ಈಸ್ ಪ್ರಶಸ್ತಿಗಳು. ಹಾಗಾದ್ರೆ ನೀವು ಕೇಳ್ಬೋದು, ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ಸರ್ ಈ ಎಲ್ಲ ಥೀಮ್ಸ್ಗಳಲ್ಲಿ ಈ ವರ್ಷ ಏನೆಲ್ಲ ಇಂಪಾರ್ಟೆಂಟು ಅಂತ. ಸೇ ಫಾರ್ ಎಕ್ಸಾಂಪಲ್ ಓಕೆ, ಈ ಥೀಮ್ಸ್ಗಳಲ್ಲಿ ಪ್ರಶ್ನೆ ಬರ್ತಾ ಇದೆ ಅಂತ ನಮ್ಗೆ ಗೊತ್ತಾಗಿದೆ. ಓಕೆ, ಸೇ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಈ ವರ್ಷ ಸಾಕಷ್ಟು ಇವೆಂಟ್ಸ್ ಆಗಿದೆ. ಓಕೆ, ಬರೀ ಪ್ರಶಸ್ತಿಗಳು ಮತ್ತು ರಿಲೇಟೆಡ್ ಆದಂತಹ ಇವೆಂಟ್ಸೇ ಸಾಕಷ್ಟು ಆಗಿದೆ ಈ ವರ್ಷ. ಯಾಕಂದ್ರೆ ಕರ್ನಾಟಕದಲ್ಲಿ ಸಾಕಷ್ಟು ಜನರಿಗೆ ಪದ್ಮ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ. ಸೊ ಪ್ರಶಸ್ತಿ ಅಂತ ನಾವು ನೋಡಿದ್ರೆ ನಾನು ಆಗ್ಲೇ ಹೇಳಿದೆ, ಸೇ ಉದಾಹರಣೆಗೆ ಕರ್ನಾಟಕದಲ್ಲಿ ಪದ್ಮ ಪ್ರಶಸ್ತಿ ರಿಲೇಟೆಡ್ ಆಗಿ ಯಾರಿಗೆಲ್ಲ ಪ್ರಶಸ್ತಿ ಬಂದಿದೆ ಮತ್ತೆ ಯಾವ ಯಾವ ಕ್ಷೇತ್ರದಲ್ಲಿ ಬಂದಿದೆ ಆ ಪ್ರಶ್ನೆ ಬರಬಹುದು. ಓಕೆ, ಅದನ್ನ ಬಿಟ್ಟು ಒಂದು ಬರೀ ಪದ್ಮ ಪ್ರಶಸ್ತಿ ಒಂದೇ ಅಲ್ಲ, ಯಾವುದೆಲ್ಲ ಪ್ರಶಸ್ತಿಗಳು ಬಂದಿದೆ ಅದೆಲ್ಲವೂ. ಮತ್ತು ಪಾಲಿಸಿ ರಿಲೇಟೆಡ್ ಆಗಿ ಆಗ್ಲೇ ಹೇಳಿದೆ, ಸುಯಿಸೈಡ್ ಪ್ರಿವೆನ್ಷನ್ ಪಾಲಿಸಿ ಅಂತ ಒಂದು ತಂದಿದ್ದಾರೆ. ಮತ್ತು AVGC ಅಂತ, ದಟ್ ಈಸ್ ಆನಿಮೇಷನ್ ರಿಲೇಟೆಡ್ ಆಗಿ. ನಿಮ್ಗೆ ಗೊತ್ತಿದೆ, ಈಗ ಹೊಸ ಒಂದು ಉದ್ಯಮನೇ ಸೃಷ್ಟಿಯಾಗಿದೆ. ಯಾವುದು? ಆರೆಂಜ್ ಎಕಾನಮಿ ಅಂತ. ಫಸ್ಟ್ ಬ್ಲೂ ಎಕಾನಮಿ, ವೈಟ್ ಎಕಾನಮಿ ಅಂತ ಇತ್ತು. ಬ್ಲೂ ಕಾಲರ್ ಜಾಬು, ವೈಟ್ ಕಾಲರ್ ಜಾಬು ಅಂತ. ಇವಾಗ ಆರೆಂಜ್ ಎಕಾನಮಿ, ಗಿಗ್ ವರ್ಕರ್ಸ್. ಗಿಗ್ ಒಂದೇ ಇಲ್ಲ, ಕ್ರಿಯೇಟಿವ್ ಎಕಾನಮಿ, ಕ್ರಿಯೇಟರ್ಸ್ ಆಗೋದು ಅದೇ ಒಂದು ಫುಲ್ ಟೈಮ್ ಜಾಬ್ ಆಗಿದೆ. ಅದಕ್ಕೆ ರಿಲೇಟೆಡ್ ಆದಂತಹ ಪಾಲಿಸಿ ಕರ್ನಾಟಕದ ಏನು ವಿಷನ್ ಇದೆ, ಯಾಕಂದ್ರೆ ಜಗತ್ತಿನ ಒನ್ ಆಫ್ ದ ಬೆಸ್ಟ್ VFX ಕರ್ನಾಟಕದಲ್ಲಿ ಆಗತ್ತೆ. ಓಕೆ, ಸೊ ಆ ಥರದ ಒಂದು ದೊಡ್ಡ ಇಂಡಸ್ಟ್ರಿ ಭಾರತದಲ್ಲೇ, ಕರ್ನಾಟಕದಲ್ಲೇ ಇದೆ. ಸೊ ಅದು ನಡೆಯುವಂಥದ್ದು. ಅದನ್ನ ಬಿಟ್ಟು, ಪಾಲಿಸಿಯನ್ನ ಬಿಟ್ಟು ಕೆಲವಷ್ಟು ಸ್ಕೀಮ್ಸ್. ಸೊ ಸ್ಕೀಮ್ಸ್ ವಿಷಯ ಬಂದಾಗ ನಾನು ಹೇಳಿದೆ, ಶುಚಿ ಪಾಲಿಸಿ ಅಥವಾ ಕುಸುಮ, ಶುಚಿ ಪಾಲಿಸಿ ಅಥವಾ ಕುಸುಮ ಪಾಲಿಸಿ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ರಿಲೇಟೆಡ್ ಆದಂಥದ್ದಾಗಿರ್ಬೋದು. ಇವೆಲ್ಲವೂ ಇಂಪಾರ್ಟೆಂಟ್. ಪ್ಲಸ್ ಬಜೆಟ್ ಅಲ್ಲಿ ಬಂದಂತಹ ಎಲ್ಲ ಸ್ಕೀಮ್ಸು. ಆಲ್ಸೋ ನಾವು ಟ್ರೆಡಿಷನಲ್ ಲೆಗಸಿ ಸ್ಕೀಮ್ಸ್ ಅಂತ ಹೇಳ್ತೀವಿ, UPSCಯಲ್ಲಿ ಲೆಗಸಿ ಸ್ಕೀಮ್ಸ್ ಅಂತ, ಅಥವಾ ಫ್ಲಾಗ್ಶಿಪ್ ಸ್ಕೀಮ್ಸ್. ಎವ್ರಿ ಮಿನಿಸ್ಟ್ರಿದೊಂದು ಫ್ಲಾಗ್ಶಿಪ್ ಸ್ಕೀಮ್ ಇರುತ್ತೆ. ಆ ಲೆಗಸಿ ಸ್ಕೀಮ್ಸ್ಗಳನ್ನೆಲ್ಲ ನೀವು ನೋಡಬೇಕು. ಓಕೆ, ಸೊ ಆ ಸ್ಕೀಮ್ಸ್ ರಿಲೇಟೆಡ್ ಆದಂಥದ್ದಾಗಿರ್ಬೋದು. ಮತ್ತು ಉತ್ಸವಗಳಲ್ಲಿ ಯಾವ ತರ ಪ್ರಶ್ನೆ ಬರ್ಬೋದು ಸರ್ ಈ ವರ್ಷ ಅಂತ ಕೇಳಿದ್ರೆ, ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ BIFF, ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, ಅದಕ್ಕೆ ರಿಲೇಟೆಡ್ ಆದಂತಹ ಪ್ರಶ್ನೆಗಳು ಬರಬಹುದು. ಯಾರು ಮಾಡ್ತಾರೆ, ಇಸ್ ಇಟ್ ಇಂಡಿಪೆಂಡೆಂಟ್ ಆರ್ಗನೈಸೇಷನ್, ಬೆಸ್ಟ್ ಚಿತ್ರ ಯಾವುದಕ್ಕೆ ಬಂದಿದೆ, ಅದಕ್ಕೆಲ್ಲ ಪ್ರಶ್ನೆ ಬರುವಂತಹ ಚಾನ್ಸಸ್ ಇರುತ್ತೆ. ಪ್ಲಸ್ ಹಾರ್ನ್ ಬಿಲ್ ಉತ್ಸವ, ಅದಕ್ಕೆ ರಿಲೇಟೆಡ್ ಆದಂಥದ್ದು ಕರ್ನಾಟಕದಲ್ಲಾಗಿ, ಅಥವಾ ಇಂಟರ್ನ್ಯಾಷನಲ್ ಡ್ಯಾಮ್ ಸೇಫ್ಟಿ ಕನ್ವೆನ್ಷನ್ನು ಕರ್ನಾಟಕದಲ್ಲಾಗಿ, ಯಾವುದಾದ್ರು ಬೆಂಗಳೂರಲ್ಲಾದಂಥದ್ದು. ಓಕೆ, ಮತ್ತು ಪ್ರಾಜೆಕ್ಟ್ ರಿಲೇಟೆಡ್ ಆಗಿರುವಂಥದ್ದು, ಸುದ್ದಿಯಲ್ಲಿರುವಂತಹ ಪ್ರಾಜೆಕ್ಟ್ಗಳು ಅಂತ ಹೇಳಿದೆ ನಾನು. ಓಕೆ, ರೀಸೆಂಟ್ಲಿ ಪ್ರಧಾನಮಂತ್ರಿಗಳು ಮತ್ತು ಇಮ್ಯಾನ್ಯುಯಲ್ ಮೆಕ್ರಾನ್
ಫ್ರಾನ್ಸಿನ ಇಮ್ಯಾನ್ಯುಯಲ್ ಮೆಕ್ರಾನ್ ಅವರು ವೇಮ್ಗಲ್ ಅಲ್ಲಿ ಒಂದು ಹೆಲಿಕಾಪ್ಟರ್ ಅಸೆಂಬ್ಲಿ, ಫೈನಲ್ ಅಸೆಂಬ್ಲಿ ಲೈನ್ ಅಂತ ಹೇಳ್ತಾರೆ, FAL ಅಂತ, ಫೈನಲ್ ಅಸೆಂಬ್ಲಿ ಲೈನ್ ಅನ್ನ ಉದ್ಘಾಟನೆ ಮಾಡಿದ್ದಾರೆ. ಓಕೆ, ಸಿ ಇದು ಭಾರತದಲ್ಲಿಯೇ ಫಸ್ಟ್ ಪ್ರೈವೇಟ್ ಆ ಥರದ ಅಸೆಂಬ್ಲಿ ಲೈನ್. ವೇಮ್ಗಲ್ ಅನ್ನೋ ಇಂಡಸ್ಟ್ರಿಯಲ್ ಏರಿಯಾ, ಕೋಲಾರ ಡಿಸ್ಟ್ರಿಕ್ಟಿನ ವೇಮ್ಗಲ್ ಅಂತ ಹೇಳ್ತೀವಿ, ಅಲ್ಲಿ ಇರುವಂಥದ್ದು ಪ್ರಾಜೆಕ್ಟ್. ಓಕೆ, ಈ ಥರದ ಪ್ರಾಜೆಕ್ಟಿನ ಡೀಟೇಲ್ಸು, ವಿವರಣೆಗಳು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಲಾಸ್ಟ್ ಟೈಮು ಲೆಟಸ್ ಸೇ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಏರ್ಪೋರ್ಟ್, ಶಿವಮೊಗ್ಗದ ಏರ್ಪೋರ್ಟ್ ಘೋಷಣೆ ಆಗಿದ್ದು, ಆ ರಿಲೇಟೆಡ್ ಆದಂತಹ ನ್ಯೂಸ್, ಅದು ಯಾವ ಶೇಪಲ್ಲಿದೆ, ಅದು ಏನು ರಿಲೇಟೆಡ್ ಆಗಿ ಆ ಥರದ ಪ್ರಶ್ನೆಗಳು. ಸ್ಪೈಸ್ ಪಾರ್ಕ್ ಅಂತಲೂ ನಾನು ಹೇಳಿದೆ, ಅವೆಲ್ಲ ಪ್ರಾಜೆಕ್ಟ್ಗಳು ಕರ್ನಾಟಕದಲ್ಲಿ ಡಿಕ್ಲೇರ್ ಆಗಿರುವಂಥದ್ದು. ಓಕೆ, ಈ ಥರದ ಹಲವಾರು ಪ್ರಶ್ನೆಗಳು ನಾವೇನು ಡೀಟೇಲ್ಸ್ ಆಗ್ತಾ ಇದೆ ಕರ್ನಾಟಕದಲ್ಲಿ, ಅದನ್ನು ನೀವು ನೋಡ್ಕೋಬಹುದು. ಪ್ಲಸ್ ಸಾಕಷ್ಟು ಈಗ ಸುದ್ದಿಯಲ್ಲಿರುವಂತಹ ಇಂಟರ್ ಸ್ಟೇಟ್, ನಾನು ಹೇಳಿದೆ ಇಂಟರ್ ಸ್ಟೇಟ್ ಡಿಸ್ಪ್ಯೂಟ್ಸ್ ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯೆ ಡಿಸ್ಪ್ಯೂಟು ಹೀಟಪ್ ಆಗಿದೆ. ಒಂದು. ಸೆಕೆಂಡು, ಕರ್ನಾಟಕ ಮತ್ತು ಕಳಸಾ ಬಂಡೂರಿ ಯೋಜನೆಯ ಪಾರ್ಟು ಆಲ್ವೇಸ್ ನ್ಯೂಸಲ್ಲಿರುತ್ತೆ, ಅದಕ್ಕೆ ರಿಲೇಟೆಡ್ ಆಗಿರುವಂಥದ್ದು. ಮತ್ತು ಪ್ರಾಜೆಕ್ಟಿನಲ್ಲಿ ಕೆಲವಷ್ಟು ಎತ್ತಿನಹೊಳೆ ರಿಲೇಟೆಡ್ ಆದಂಥ ನ್ಯೂಸು ಇದೆ. ಓಕೆ, ಅದಕ್ಕೆ ಎಕೋ ಸೆನ್ಸಿಟಿವ್ ಝೋನಿನ ರಿಲೇಟೆಡ್ ಆದಂತಹ ಪಾರ್ಟ್ಸು, ಆ ನ್ಯೂಸ್ ಕೂಡ ಇದೆ ಪ್ರಾಜೆಕ್ಟಿನಲ್ಲಿ. ಓಕೆ, ಅವೆಲ್ಲವೂ ನ್ಯೂಸಲ್ಲಿ. ಮತ್ತು ಸ್ವಾತಿ ಶಾಂತಕುಮಾರ್ ಏನು ಪರ್ಸನಾಲಿಟಿ ಇನ್ ನ್ಯೂಸು. ಓಕೆ, ಸುದ್ದಿಯಲ್ಲಿರುವಂತಹ ಪ್ರಮುಖ ವ್ಯಕ್ತಿಗಳು ಅಂತ ನಾವೇನು ಹೇಳ್ತೀವಿ. ಸ್ವಾತಿ ಶಾಂತಕುಮಾರ್ ಬೆಂಗಳೂರಿನ ಮೂಲದವರು, ಯುನೈಟೆಡ್ ನೇಷನ್ಸಿನ ಸೆಕ್ರೆಟರಿ ಜನರಲ್ ಅವಾರ್ಡನ್ನು ಪಡೆದಿದ್ದಾರೆ. ಆ ರಿಲೇಟೆಡ್ ಆದಂತಹ ನ್ಯೂಸು ಅದೆಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಅದು ಅವರೊಬ್ಬರೇ ಅಲ್ಲ, ಸಾಕಷ್ಟು ಬೇರೆ ಬೇರೆ ಆದಂತಹ ನ್ಯೂಸ್ಗಳು ಅವೆಲ್ಲವೂ. ಇದಿಷ್ಟು ನಾನು ಹೇಳ್ತಾ ಇರುವಂಥದ್ದು ಬರೀ ಕರ್ನಾಟಕದ ದೃಷ್ಟಿಕೋನದಿಂದ. ನೀವು ಈ ಪಾರ್ಟನ್ನು ಮಾಸ್ಟರ್ ಮಾಡಿಬಿಟ್ರೆ ಡೆಫಿನೆಟ್ ಆಗಿ ನಿಮಗೆ ಎಕ್ಸಾಮ್ ಹಾಲಲ್ಲಿ ಯಾವುದೇ ಒಂದು ಕನ್ಫ್ಯೂಷನ್ ಇರೋದಿಲ್ಲ. ಓಕೆ, ಸೊ ಪರ್ಸನಾಲಿಟೀಸು, ಈ ಥರದ ಎಲ್ಲ ಥೀಮ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಇದ್ದೇ ಇರುತ್ತೆ. ಓಕೆ, ಸೊ ಸ್ಕೀಮ್ಸ್ ಆಗಿರ್ಬೋದು, ಉತ್ಸವ, ಪ್ರಾಜೆಕ್ಟ್, ಪರ್ಸನಾಲಿಟಿ, ಬುಕ್ಸು ಹೇಳಿದೆ. ಇಟ್ಸ್ ಫಾರ್ ಎಕ್ಸಾಂಪಲ್ ಬಾನು ಮುಷ್ತಾಕ್ ಅವರು ಗೆದ್ದಾದ ಮೇಲೆ ಯಾರು ಗೆದ್ದಿದ್ದಾರೆ, ಆ ಪುಸ್ತಕದ ಪ್ರಶ್ನೆಯು ಬರುವಂತಹ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದೆಲ್ಲವನ್ನು ನಾವು ನಮ್ಮ ಕರೆಂಟ್ ಅಫೇರ್ಸಿನ ಪ್ರೋಗ್ರಾಮು ರ್ಯಾಪಿಡ್ ರಿವಿಷನ್, ಇದೆಲ್ಲವನ್ನು ನಾವು ನಮ್ಮ RCB ರ್ಯಾಂಕ್ ಕ್ರಿಯೇಟರ್ ಬ್ಯಾಚ್ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮಿನಲ್ಲಿ ಡೀಟೇಲ್ ಆಗಿ ಕವರ್ ಮಾಡ್ತೀವಿ. ಎಸ್ಪೆಷಲಿ ಕರ್ನಾಟಕದ ಇಂಪಾರ್ಟೆಂಟ್ ಆರ್ಥಿಕ ಸಮೀಕ್ಷೆಯ 13 ಅಧ್ಯಾಯಗಳನ್ನು ಡೀಟೇಲ್ ಆಗಿ ಮತ್ತು ಬಜೆಟಿನ ವಿಶ್ಲೇಷಣೆಯನ್ನು ಡೀಟೇಲ್ ಆಗಿ ಕವರ್ ಮಾಡ್ತೀವಿ. ಪ್ಲಸ್ ಬ್ಯಾಕ್ಗ್ರೌಂಡಿನ ಒಂದು ಸ್ಟ್ಯಾಟಿಕ್ ಪಾರ್ಟನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಸೇ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಥೀಮನ್ನು ತಗೊಂಡಾಗ ಬ್ಯಾಕ್ಗ್ರೌಂಡ್ ಏನು, ಅದರ ರಿಲೇಟೆಡ್ ಆದಂತಹ ಪಾಲಿಟಿ ಡಿಸ್ಕಷನ್ ಏನು, ಅದರ ರಿಲೇಟೆಡ್ ಆದಂತಹ ಕಲ್ಚರಲ್ ಡಿಸ್ಕಷನ್ ಏನು, ಇದೆಲ್ಲವನ್ನು ನಾವು ಹೇಳ್ತಾ ಹೋಗ್ತೀವಿ. ಓಕೆ, ಸೊ ಆ ದೃಷ್ಟಿಕೋನದಿಂದ ಇದು ವೆರಿ ವೆರಿ ಯೂಸ್ಫುಲ್. ನೀವು KS11ನ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮಿಗೆ ನೀವು ಏನಾದರೂ ಅಟೆಂಡ್ ಆದಲ್ಲಿ ಎಲ್ಲ ಎಕ್ಸಾಮ್ಸ್ಗಳಿಗೂ ಮುಂಬರುವಂತಹ ಲ್ಯಾಂಡ್ ಸರ್ವೇರು, ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರು, ಹಾರ್ಟಿಕಲ್ಚರ್ ಡೈರೆಕ್ಟರು ಮತ್ತು ಇನ್ನೆಲ್ಲ ಏನು ಎಕ್ಸಾಮ್ಸ್ ಕರೀತಾ ಇದ್ದಾರೆ, ದಟ್ ಈಸ್ KSRP ಆಗಿರ್ಬೋದು, ಎಲ್ಲ ಎಕ್ಸಾಮ್ಸ್ಗಳಿಗೆ ಇದು ಯೂಸ್ಫುಲ್. ಇನ್ಫ್ಯಾಕ್ಟ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಇರೋದ್ರಿಂದ ಅದರದೇ ಆದಂತಹ ಬೇರೆ ಒಂದು ಆಯಾಮನೇ ಇದೆ. 40 ಕ್ವೆಶನ್ಸ್ ಇನ್ ಪೇಪರ್ 1, ಅದರದ್ದು ಡಿಸ್ಕಷನ್ ಬೇರೆ. ಇದು ನಾವು ಬೇರೆ ಜಸ್ಟ್ ಪೇಪರ್ 2 ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು. ಆ ನ್ಯಾಷನಲ್ ಇಂಟರ್ನ್ಯಾಷನಲ್ ನೀವು UPSC ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದರೆ ಆ ಮಟ್ಟದ ಒಂದು ಟಾಪಿಕ್ಸನ್ನು ಕೂಡ ನಾವು ಕವರ್ ಮಾಡ್ತೀವಿ. ಪ್ಲಸ್ ನಿಮಗೆ ಮೋಸ್ಟ್ ಯೂಸ್ಫುಲ್ ಏನು ಅಂದರೆ ನೋಟ್ಸ್, ಕನ್ನಡ ಮತ್ತು ಇಂಗ್ಲೀಷಿನಲ್ಲಿ ಡೀಟೇಲ್ ಆದಂತಹ ನೋಟ್ಸ್ ಕೊಡಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಅದನ್ನು ನಿಮಗೆ ನಾವು ಒದಗಿಸಿ ಕೊಡ್ತೀವಿ. ಸೊ ಇದಿಷ್ಟನ್ನು ಹೇಳ್ತಾ ಈ ಕೋರ್ಸ್ಗೆ ರಿಜಿಸ್ಟರ್ ಆಗಬೇಕು ಅಂದರೆ ನೀವು ಫ್ರೀಡಮ್ 250 ಅನ್ನುವ ಕೂಪನ್ ಕೋಡನ್ನು ಯೂಸ್ ಮಾಡಿ 999 ಇರುವಂತಹ ಕೋರ್ಸು 749ಗೆ ನಿಮಗೆ ಲಭ್ಯವಾಗುತ್ತೆ ಅಂತ ಹೇಳ್ತಾ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೋರ್ಸಿನ ಲಿಂಕ್ ಇದೆ. ಡೈರೆಕ್ಟ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸಿನ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಕೋರ್ಸ್ಗೆ ರಿಜಿಸ್ಟರ್ ಆಗ್ಬೋದು. ಸೊ ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.